कन्या चौड़ी होकर क्या बन जाती है? ಕನ್ಯೆಯರು ಅಗಲ ಆಗ್ಬಿಟ್ಟು ಏನಾಗಿ ಹೋಗ್ತಾರೆ? माता बन जाती है। ಮಾತೆಯರಾಗಿ ಹೋಗ್ತಾರೆ। जिन 9 कन्याओं का पूजन होता है, 9 देवियों का, ಯಾವ 9 ಕನ್ಯೆಯರ ಪೂಜನೆ ನಡೆಯುತ್ತೆ, 9 ದೇವಿಯರು ಅಂತ ಹೇಳ್ಬಿಟ್ಟು, उनमें से कोई देवी को ಅದರಲ್ಲಿ ಯಾವುದಾದ್ರೂ ದೇವಿಯರಿಗೆ माता के रूप में चौड़ी कमर वाली दिखाया है? ಮಾತೆ ರೂಪದಲ್ಲಿ ಅಗಲ ಸೊಂಟ ಇರೋರು ಅಂತ ತೋರಿಸಿದ್ದಾರೆ ಯಾರನ್ನಾದ್ರೂ? दिखाया है? ಕೇಳ್ತಾ ಇದ್ದಾರೆ ಬಾಬಾ, ತೋರಿಸಿದಾರ? नहीं दिखाया। ತೋರಿಸಿಲ್ಲ। क्योंकि वो कन्या ही बन करके रही हैं। ಯಾಕೆಂದ್ರೆ ಅವರು ಕೊನೆವರೆಗೂ ಕನ್ಯೆಯಾಗೇ ಇರ್ತಾರೆ। अंतिम परीक्षण काल में ಅಂತಿಮ ಪರೀಕ್ಷೆಯ ಕಾಲದಲ್ಲೂ ಸಹ उन्होंने क्षरण होना क्या किया? बंद कर दिया। ಅವರು ಕ್ಷರಿತರಾಗೋದನ್ನ ನಿಲ್ಲಿಸ್ಬಿಡ್ತಾರೆ। पतित से क्या बन गई? ಅವರು ಪತಿತರಿಂದ ಏನಾಗ್ಬಿಟ್ರು? पावन बन गई। ಪಾವನ ಆಗೋಗ್ತಾರೆ। किसके संग के रंग से? ಯಾರ ಸಂಘದ ರಂಗನಿಂದ? किसके संग के रंग से? ಯಾರ ಸಂಘದ ರಂಗನಿಂದ ಪಾವನರಾಗ್ತಾರೆ? एक शिव बाबा, दूसरा न कोई। ಒಬ್ಬ ಶಿವಬಾಬನ್ ಬಿಟ್ಟು ಬೇರೆ ಯಾರೂ ಇಲ್ಲ। अगर एक का संग नहीं करती है, ಒಂದ್ ವೇಳೆ ಒಬ್ಬರ ಸಂಘವನ್ನ ಮಾಡೋದಿಲ್ಲ ಅಂದ್ರೆ, आंखों से, मुख से, ಕಣ್ಣಿನಿಂದ, ಬಾಯಿಂದ, शरीर की कोई भी इंद्रियों से, ಶರೀರದ ಯಾವುದೇ ಇಂದ್ರಿಯಗಳಿಂದ अनेकों का या 2-4 का संग करती है, ಅನೇಕರದ್ದೇ ಆಗಲಿ ಅಥವಾ 2-4 ಜನರ ಸಂಘವನ್ನ ಮಾಡ್ತಾರೆ ಅಂದ್ರೆ, तो नीचे गिरती रहती है या ऊपर चढ़ती है? ಅದರಿಂದ ಮತ್ತೆ ಕೆಳಗಡೆ ಬೀಳ್ತಾ ಇರ್ತಾರ ಅಥವಾ ಮೇಲೆ ಏರ್ತಾ ಇರ್ತಾರ? है? दुर्गति होती रहती है ದುರ್ಗತಿ ಆಗ್ತಾ ಇರುತ್ತಾ या सदगति होती है? ಅಥವಾ ಸದ್ಗತಿ ಆಗುತ್ತಾ? दुर्गति होती है। ದುರ್ಗತಿ ಆಗುತ್ತೆ। तो बताओ, ಮತ್ತೆ ಹೇಳಿ, माता की दुर्गति करने के निमित्त कौन बनते हैं? ಮಾತೆಯರ ದುರ್ಗತಿ ಮಾಡಲಿಕ್ಕೆ ಯಾರು ನಿಮಿತ್ತರಾಗ್ತಾರೆ? कन्याओं की दुर्गति करने के आज के समाज में ಕನ್ಯೆಯರ ದುರ್ಗತಿ ಮಾಡಲಿಕ್ಕೆ ಈಗಿನ ಸಮಾಜದಲ್ಲಿ कौन निमित्त बनते हैं? ಯಾರು ನಿಮಿತ್ತರಾಗ್ತಾರೆ ಇವಾಗಿನ ಸಮಾಜದಲ್ಲಿ? माता पिता बनते हैं। ಯಾರೋ ಹೇಳಿದ್ರು ತಂದೆ ತಾಯಿ ಅಂತ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ತಂದೆ ತಾಯಿ ಆಗ್ತಾರಾ? माता पिता ತಂದೆ ತಾಯಿ ಆಗ್ತಾರಾ? वो तो बाद में। ತಂದೆ ತಾಯಿ ಯಾರು ಜನ್ಮ ಕೊಡ್ತಾರೆ ಅವ್ರು ಆಗ್ತಾರಾ ಅಂತ ಕೇಳ್ತಾ ಇದ್ದಾರೆ ಬಾಬಾ। ಯಾರು ಅಂದರು ಹಾಂ ಮದುವೆ ಮಾಡ್ತಾರೆ ಅಲ್ವಾ ಅಂತ, ಅದಕ್ಕೆ ಬಾಬಾ ಹೇಳ್ತಾರೆ ಅದಂತೂ ಆಮೇಲೆ ಆಗುತ್ತೆ। जन्म देते हैं, माना जन्म किस लिए दिया है? ಜನ್ಮ ಕೊಡ್ತಾರೆ ಅಂದರೆ ಜನ್ಮ ಯಾಕೆ ಕೊಡ್ತಾರೆ? पुरुषार्थ करने के लिए दिया ना। ಪುರುಷಾರ್ಥ ಮಾಡ್ಲಿಕ್ಕೋಸ್ಕರ ಜನ್ಮ ಕೊಟ್ಟಿದ್ದಾರೆ ಅಲ್ವಾ? मनुष्य जन्म लेंगे आत्मा, ಆತ್ಮ ಮನುಷ್ಯರ ಜನ್ಮವನ್ನು ತಗೊಳ್ತಾರೆ, तभी तो भगवान को पहचानेगी ना। ಅವಾಗೆ ಅವ್ರು ಭಗವಂತನ ಗುರುತಿಸ್ಕೊಂತಾರೆ ಅಲ್ವಾ? तो जन्म दिया, ये पाप कर्म कर दिया। ಮತ್ತೆ ಜನ್ಮ ಕೊಟ್ಬಿಟ್ಟು ಏನು ಪಾಪ ಕರ್ಮ ಮಾಡಿಬಿಟ್ರಾ? है? अरे जानवर का जन्म दें तो ठीक है। ಅರೆ ಪ್ರಾಣಿಯ ಜನ್ಮವನ್ನು ಕೊಟ್ರೆ ಆದರೂ ಸರಿ। क्या? हाँ भाई, बुद्धिहीन, पत्थर बुद्धि, ಹಾಂ ಬುದ್ಧಿಹೀನರಾಗಿದ್ದಾರೆ, ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ, जानवरियत को जन्म दिया, ಆ ಥರ ಪ್ರಾಣಿ ಥರ ಆತ್ಮಗಳಿಗೆ ಜನ್ಮ ಕೊಟ್ಟಿದ್ದಾರೆ, राक्षस को जन्म दिया, ರಾಕ್ಷಸನಿಗೆ ಜನ್ಮ ಕೊಟ್ಟಿದ್ದಾರೆ। जिसको आता है आवेग और चढ़ जाता है, ಯಾರಿಗೆ ಆವೇಗ ಬಂದ್ಬಿಡುತ್ತೆ ಅವ್ರು ಏರ್ಬಿಡ್ತಾರೆ। वो सोचता है कि दूसरे को दुख होगा या नहीं होगा। ಅವ್ರು ಯೋಚನೆ ಮಾಡ್ತಾರ ಬೇರೆಯವ್ರಿಗೆ ದುಃಖ ಆಗುತ್ತೋ ಇಲ್ವೋ ಅಂತ? सोचता है? ಯೋಚನೆ ಮಾಡ್ತಾರಾ? ಇಲ್ಲ, नहीं यार, नहीं सोचता। ಯೋಚನೆನೇ ಮಾಡೋದಿಲ್ಲ। लेकिन यहाँ तो मनुष्य को जन्म दिया ना माँ बाप ने। ಆದರೆ ಇಲ್ಲಂತೂ ತಂದೆ ತಾಯಿ ಮನುಷ್ಯರಿಗೆ ಜನ್ಮ ಕೊಡ್ತಾರೆ ಅಲ್ವಾ? तो गलत काम किया या सच्चा काम किया? ಮತ್ತೆ ತಪ್ಪು ಕೆಲಸ ಮಾಡಿದಾರ ಸರಿ ಕೆಲಸ ಮಾಡಿದಾರ? है? काम तो ठीक ही किया। ಕೆಲಸ ಅಂತೂ ಸರಿನೇ ಮಾಡಿದ್ದಾರೆ। क्यों? क्योंकि गीता में आया हुआ है। ಯಾಕೆ? ಯಾಕೆಂದ್ರೆ ಗೀತೆಯಲ್ಲಿ ಬಂದಿದೆ। क्या आया है? ಏನಂತ ಬಂದಿದೆ ಗೀತೆಯಲ್ಲಿ? मम वर्तमान वर्तन्ते मनुष्या पार्थ सर्वस्य। ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶ। ये किसने बोला? ಮತ್ತೆ ಈ ಮಾತನ್ನ ಯಾರು ಹೇಳಿದ್ರು? कौन सी आत्मा ने बोला? ಮತ್ತೆ ಯಾವ ಆತ್ಮ ಹೇಳಿದ್ರು ಈ ಮಾತನ್ನ? मेरे रास्ते का अनुगमन
इस संसार में सभी पुरुष करते हैं। ಅಂದರೆ ನನ್ನ ದಾರಿಯನ್ನು ಅನುಸರಣೆಯನ್ನು ಈ ಪ್ರಪಂಚದಲ್ಲೆಲ್ಲ ಪುರುಷರು ಮಾಡ್ತಾರೆ. जो रास्ता मैं चलता हूँ ಯಾವ ದಾರಿಯಲ್ಲಿ ನಾನು ನಡೀತೀನಿ उसी रास्ते पर दुनिया के सब मनुष्य चलते हैं। ಅದೇ ದಾರಿಯಲ್ಲಿ ಪ್ರಪಂಚದ ಎಲ್ಲ ಮನುಷ್ಯರು ನಡೀತಾರೆ. किसने बोला? ಮತ್ತೆ ಈ ಮಾತನ್ನ ಯಾರು ಹೇಳಿದ್ರು? अरे अरे कौन सी आत्मा ने बोला? ಕೇಳ್ತಾ ಇದ್ದಾರೆ ಬಾಬಾ, ಅರೆ ಯಾವ ಆತ್ಮ ಹೇಳಿರೋದು? है मनुष्य आत्मा ने बोला। ಮನುಷ್ಯ ಆತ್ಮ ಹೇಳಿದ್ರು. शिव तो अकर्ता है ಶಿವ ಅಂತೂ ಅಕರ್ತ ಆಗಿದ್ದಾರೆ कि करता है? ಅಥವಾ ಕರ್ತ ಆಗಿದ್ದಾರಾ? वो तो अकर्ता है, वो तो इस लिस्ट में आता ही नहीं। ಅವರಂತೂ ಅಕರ್ತ ಆಗಿದ್ದಾರೆ, ಅವರಂತೂ ಈ ಲಿಸ್ಟ್ನಲ್ಲಿ ಬರೋದೇ ಇಲ್ಲ. तो कर्ता कौन है पहले नंबर में? ಮತ್ತೆ ಮೊದಲನೇ ನಂಬರ್ನಲ್ಲಿ ಮಾಡುವಂಥವ್ರು ಯಾರಾಗಿದ್ದಾರೆ? है अरे पहले नंबर में करने वाला कौन है? ಅದಕ್ಕೆ ಬಾಬಾ ಕೇಳ್ತಿದ್ದಾರೆ, ಅರೆ ಮೊದಲನೇ ನಂಬರ್ನಲ್ಲಿ ಮಾಡುವಂಥವ್ರು ಯಾರಾಗಿದ್ದಾರೆ? अच्छे से अच्छे कर्म करने वाला भी है ಒಳ್ಳೆದಕ್ಕಿಂತ ಒಳ್ಳೆ ಕರ್ಮ ಮಾಡುವಂಥವ್ರು ಆಗಿದ್ದಾರೆ, और बुरे से बुरे कर्म करने वाला भी एक ही बीज रूप आत्मा है। ಮತ್ತೆ ಕೆಟ್ಟದಕ್ಕಿಂತ ಕೆಟ್ಟ ಕರ್ಮ ಮಾಡುವಂಥವ್ರು ಸಹ ಒಬ್ಬರೇ ಬೀಜರೂಪ ಆತ್ಮ ಆಗಿದ್ದಾರೆ. जो सारी मनुष्य सृष्टि का बाप है, ಅವರು ಇಡೀ ಮನುಷ್ಯ ಸೃಷ್ಟಿಯ ತಂದೆ ಆಗಿದ್ದಾರೆ. देवताओं का भी बाप है, मनुष्यों का भी बाप है, ಅವರು ದೇವತೆಗಳಿಗೂ ತಂದೆ ಆಗಿದ್ದಾರೆ, ಮನುಷ್ಯರಿಗೂ ತಂದೆ ಆಗಿದ್ದಾರೆ, दुखदाई राक्षसों का भी बाप है। ದುಃಖದಾಯಿ ರಾಕ್ಷಸರಿಗೂ ಅವ್ರ ತಂದೆ ಆಗಿದ್ದಾರೆ, प्रजापिता ಪ್ರಜಾಪಿತ ಆಗಿದ್ದಾರೆ. तो किसने बोला? ಮತ್ತೆ ಈ ಮಾತನ್ನ ಯಾರು ಹೇಳಿದ್ರು? प्रजापिता ने बोला, दादा लेखराज ब्रह्मा ने बोला, ಪ್ರಜಾಪಿತ ಹೇಳಿದ್ರ, ದಾದಾ ಲೇಖರಾಜ್ ಬ್ರಹ್ಮ ಹೇಳಿದ್ರ, शिव बाप ने बोला ಅಥವಾ ಶಿವ ತಂದೆ ಹೇಳಿದ್ರ? है? शिव बाप ने बोला। लो ಯಾರೋ ಹೇಳಿದ್ರು ಶಿವ ತಂದೆ ಹೇಳಿದ್ರು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ನೋಡಿ ಇವ್ರೇನು ಹೇಳ್ತಿದ್ರು, सब सत्यानाश कर दिया। ಸತ್ಯಾನಾಶ ಮಾಡಿಬಿಟ್ರು ಎಲ್ಲ. है? सारी दुनिया मेरा ही अनुगमन करती है, ಇಡೀ ಪ್ರಪಂಚ ನನ್ನ ಅನುಸರಣೆಯನ್ನೇ ಮಾಡ್ತಾರೆ, मेरे रास्ते पर ही चलती है। ನನ್ನ जो ದಾರಿಯಲ್ಲೇ ನಡೀತಾರೆ ಎಲ್ಲರೂ. कर्म मैं करता हूँ वही कर्म सारी दुनिया करती है। नंबर वार ಯಾವ ಕರ್ಮವನ್ನ ನಾನು ಮಾಡ್ತೀನಿ, ಇಡೀ ಪ್ರಪಂಚದವರೆಲ್ಲರೂ ನಂಬರ್ ವಾರ್ ಅದೇ ಕರ್ಮವನ್ನ ಮಾಡ್ತಾರೆ. किसने बोला? ಮತ್ತೆ ಈ ಮಾತನ್ನ ಯಾರು ಹೇಳಿದ್ರು? है? ಯಾರು ಹೇಳಿದ್ರು ಮನುಷ್ಯ ಸೃಷ್ಟಿಯ ತಂದೆ ಅಂತ. इसी सृष्टि के बाप ने बोला। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾ ಮನುಷ್ಯ ಸೃಷ್ಟಿಯ ತಂದೆನೇ ಹೇಳಿರೋದು. क्या बोला? ಏನಂತ ಹೇಳಿದ್ರು? दुनिया में अच्छे से अच्छे कर्म करने वाला ಪ್ರಪಂಚದಲ್ಲಿ ಒಳ್ಳೇದಕ್ಕಿಂತ ಒಳ್ಳೆ ಕರ್ಮ ಮಾಡುವಂತವ್ರು मैं हूँ, ನಾನೇ ಆಗಿದ್ದೀನಿ. और दुनिया में बुरे से बुरे कर्म करने वाला भी ಮತ್ತೆ ಪ್ರಪಂಚದಲ್ಲಿ ಕೆಟ್ಟಕ್ಕಿಂತ ಕೆಟ್ಟ ಕರ್ಮ ಮಾಡುವಂತವನು मैं हूँ। ನಾನೇ ಆಗಿದ್ದೀನಿ. अच्छों के साथ अच्छा व्यवहार करने वाला मैं हूँ, ಒಳ್ಳೆಯವ್ರ ಜೊತೆಯಲ್ಲಿ ಒಳ್ಳೆ ವ್ಯವಹಾರವನ್ನು ಮಾಡುವಂತವನು ನಾನಾಗಿದ್ದೀನಿ. और बुरों का के साथ बुरा व्यवहार करने वाला ಮತ್ತೆ ಕೆಟ್ಟವ್ರ ಜೊತೆಯಲ್ಲಿ ಕೆಟ್ಟ ವ್ಯವಹಾರ ಮಾಡುವಂತವನು बड़े से बड़ा पापी कौन? ಮತ್ತೆ ದೊಡ್ಡಕ್ಕಿಂತ ದೊಡ್ಡ ಪಾಪಿ ಯಾರಾಗಿದ್ದಾರೆ? मैं हूँ। ನಾನೇ ಆಗಿದ್ದೀನಿ. मैं देवताओं का भी बाप हूँ, ನಾನು ದೇವತೆಗಳಿಗೂ ಸಹ ತಂದೆ ಆಗಿದ್ದೀನಿ. मैं मनुष्यों का भी बाप हूँ, ನಾನು ಮನುಷ್ಯರಿಗೂ ಸಹ ತಂದೆ ಆಗಿದ್ದೀನಿ. पिताओं का भी बाप हूँ। ನಾನು ಧರ್ಮಪಿತರಿಗೂ ತಂದೆ ಆಗಿದ್ದೀನಿ. गुरु नानक भी जब भगवान के बारे में कुछ बोलते हैं, ಗುರುನಾನಕ್ ಸಹ ಯಾವಾಗ ಭಗವಂತನ ಬಗ್ಗೆ ಏನಾದರೂ ಹೇಳ್ತಾರೆ, सुप्रीम सोल के बारे में, तो ಸುಪ್ರೀಂ ಸೋಲ್ನ ಬಗ್ಗೆ, इस तरफ इशारा करते थे, ಅವಾಗ ಅವ್ರು ಯಾವ ಕಡೆ ಸೂಚನೆಯನ್ನ ಮಾಡ್ತಾ ಇದ್ರು? है ऊपर इशारा करते। ಮೇಲೇನೆ ಸೂಚನೆ ಮಾಡ್ತಾ ಇದ್ರು. क्राइस्ट ने भी अपने को भगवान नहीं माना, ಕ್ರೈಸ್ಟ್ ಸಹ ಸ್ವಯಂಗೆ ನಾನು ಭಗವಂತ ಅಂತ ಒಪ್ಕೊಳ್ಳಿಲ್ಲ, गॉड फादर नहीं माना। ಗಾಡ್ ಫಾದರ್ ಅಂತ ಅವ್ರು ಒಪ್ಕೊಳ್ಳಿಲ್ಲ. क्रिश्चियंस आज भी कहते हैं क्राइस्ट ಕ್ರಿಶ್ಚಿಯನ್ಸ್ ಇವಾಗೂ ಸಹ ಹೇಳ್ತಾರೆ ನಂತ ಕ್ರೈಸ್ಟ್ भगवान का बच्चा था। ಭಗವಂತನ ಮಗು ಆಗಿದ್ರು ಅಂತ. अरे भगवान का बच्चा था और क्या, सब भतीजे हैं क्या? ಅದಕ್ಕೆ ಬಾಬಾ ಹೇಳ್ತಾರೆ, ಅವರೊಬ್ಬರೇ ಭಗವಂತನ ಮಗು ಆಗಿದ್ರು. ಅವ್ರ ಮಗು ಆಗಿದ್ರು ಅಂದರೆ ಮಿಕ್ಕಿದವರೆಲ್ಲರೂ ಏನಾಗಿದ್ರು? ಮತ್ತೆ ಸಹೋದರಿಯ ಮಕ್ಕಳಾಗಿದ್ದಾರಾ? सब भगवान के ही तो बच्चे हैं। ಎಲ್ಲರೂ ಭಗವಂತನ ಮಕ್ಕಳೇ ಆಗಿದ್ದಾರೆ. मतलब ये बोलने वाला वो ही हो सकता है, ಅಂದರೆ ಈ ಮಾತನ್ನ ಹೇಳುವಂಥವ್ರು ಅವರೇ ಆಗ್ಬೋದಾಗಿದೆ.
जो दुनिया के पतित से पतित कर्म करने वाला हो ಅವರು ಪ್ರಪಂಚದ ಪತಿತಕ್ಕಿಂತ ಪತಿತ ಕರ್ಮ ಮಾಡುವಂಥವರೇ ಆಗಿರಲಿ, और पावन से पावन कर्म करने वाला भी हो। ಮತ್ತು ಪಾವನಕ್ಕಿಂತ ಪಾವನ ಕರ್ಮ ಮಾಡುವಂಥವರೇ ಆಗಿರಲಿ, पावनतम कर्म करके ಮತ್ತು ಪಾವನತಮ ಕರ್ಮವನ್ನು ಮಾಡಿಬಿಟ್ಟು पावनतम दुनिया बनाने का निमित्त बनता, ಅವರು ಪಾವನ ಪ್ರಪಂಚವನ್ನು ಮಾಡಲಿಕ್ಕೋಸ್ಕರ ನಿಮಿತ್ತರಾಗ್ತಾರೆ। और पतितम दुनिया में ಮತ್ತು ಈ ಪತಿತ ಪ್ರಪಂಚದಲ್ಲಿ निमित्त बनता है कौन ನಿಮಿತ್ತರಾಗ್ತಾರೆ ಯಾರು? है? वही प्रजापिता। ಅವರೇ ಪ್ರಜಾಪಿತ ಆಗಿದ್ದಾರೆ। पतितम कामी कांटे में मैं आता हूँ। ಪತಿತ ಕಾಮಿ ಮುಳ್ಳಿನಲ್ಲಿ ನಾನು ಬರ್ತೀನಿ। तो जब कामी कांटे में आएगा ಮತ್ತೆ ಯಾವಾಗ ಕಾಮಿ ಮುಳ್ಳಿನಲ್ಲಿ ಬರ್ತಾರೆ, तो जैसे दुनिया के 500-700 करोड़ साधारण कर्म करते हैं, ಮತ್ತೆ ಯಾವ ಥರ ಪ್ರಪಂಚದಲ್ಲಿರುವಂಥ ಸಾಧಾರಣ ಜನಗಳು ಸಾಧಾರಣ ಕರ್ಮವನ್ನು ಮಾಡ್ತಾರೆ, वैसे ही कर्म करेगा ಅದೇ ರೀತಿ ಕರ್ಮವನ್ನು ಮಾಡ್ತಾರಾ या कुछ और करेगा? ಅಥವಾ ಏನಾದರೂ ಬೇರೆ ಕರ್ಮವನ್ನು ಮಾಡ್ತಾರಾ? है? है? सब ऐसे ही करेंगे। ಎಲ್ಲರೂ ಅದೇ ರೀತಿ ಕರ್ಮವನ್ನೇ ಮಾಡ್ತಾರೆ। दुनिया में जितने भी मनुष्य मात्र हैं सब पुरुष दुर्योधन दुशासन बताए। ಪ್ರಪಂಚದಲ್ಲಿ ಎಷ್ಟೇ ಮನುಷ್ಯ ಮಾತ್ರ ಇದ್ದಾರೆ ಎಲ್ಲರಿಗೂ ದುರ್ಯೋಧನ ದುಶಾಸನರು ಅಂತ ಹೇಳಿದರು। एकांत पा करके अपनी पर उतर आते हैं, ಏಕಾಂತವನ್ನು ಪಡೆದ್ಬಿಟ್ಟು ತಮ್ಮ ಆಚರಣೆ ಮೇಲೆ ಬಂದ್ಬಿಡ್ತಾರೆ ಅವರು। और जो नहीं करना चाहिए वो कर्म करते हैं। ಮತ್ತೆ ಯಾವ ಕರ್ಮವನ್ನು ಮಾಡಬಾರ್ದಾಗಿದೆನೋ ಅದೇ ಕರ್ಮವನ್ನು ಮಾಡ್ತಾರೆ। कोई कम कोई ज्यादा। ಕೆಲವರು ಕಡಿಮೆ ಮಾಡ್ತಾರೆ, ಕೆಲವರು ಜಾಸ್ತಿ ಮಾಡ್ತಾರೆ। पुरुष पहल करते हैं विकार के मामले में, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ವಿಕಾರದ ಮಾತಿನಲ್ಲಿ ಪುರುಷರು ಮೊದಲು ಮುಂದೆ ಬರ್ತಾರಾ? विकार किसे कहा जाता है? ವಿಕಾರ ಅಂತ ಯಾವುದು ಕೇಳಲಾಗುತ್ತೆ? वी माने विपरीत, ವಿ ಅಂದ್ರೇನೆ ವಿಪರೀತ, कार माने कर्म, ಕಾರ ಅಂದ್ರೆ ಕರ್ಮ। विपरीत कर्म एक ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ವಿಪರೀತ ಕರ್ಮ, विपरीत कर्म करने वाले पुरुष हैं ಮತ್ತೆ ಈ ವಿಪರೀತ ಕರ್ಮವನ್ನು ಮಾಡುವಂಥವ್ರು ಪುರುಷರಾಗಿದ್ದಾರ या कन्या माताएं? ಅಥವಾ ಕನ್ಯೆ ಮಾತೆಯರಾಗಿದ್ದಾರ? पुरुष ही है। ಪುರುಷರೇ ಆಗಿದ್ದಾರೆ। तो उन पुरुषों में प्रधान पुरुष कौन हुआ? ಮತ್ತೆ ಆ ಪುರುಷರಲ್ಲಿ ಪ್ರಧಾನ ಪುರುಷ ಯಾರಾದ್ರು? है प्रजापिता। ಪ್ರಜಾಪಿತ ಆದ್ರು। जिसमें आता है ಮತ್ತೆ ಅವ್ರು ಯಾರಲ್ಲಿ ಬರ್ತಾರೆ वो भी बता दिया। ಮತ್ತೆ ಅದನ್ನು ಸಹ ಹೇಳ್ಬಿಟ್ರು ಏನಂತ? दुनिया का सबसे बड़ा पतित से पतित कामी कांटे में आता हूँ, ಪ್ರಪಂಚದಲ್ಲಿರುವಂಥ ಎಲ್ಲದಕ್ಕಿಂತ ದೊಡ್ಡ ಕಾಮಿ ಮುಳ್ಳಿನಲ್ಲಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ರು। और बड़े से बड़ा किंग फ्लावर बनाता हूँ। ಮತ್ತೆ ಅವ್ರನ್ನ ದೊಡ್ಡಕ್ಕಿಂತ ದೊಡ್ಡ ಕಿಂಗ್ ಫ್ಲವರ್ ಅನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರು। तो सारी दुनिया किसको अनुगमन करती है? ಮತ್ತೆ ಇಡೀ ಪ್ರಪಂಚದವರೆಲ್ಲ ಯಾರ ಅನುಸರಣೆಯನ್ನ ಮಾಡ್ತಾರೆ? बाबा ने मुरली में कुछ बोला? ಬಾಬಾ ಮುರಳಿಯಲ್ಲಿ ಏನಾದರೂ ಹೇಳಿದಾರಾ? नहीं बोला ಏನೂ ಹೇಳಿಲ್ವಾ? है? अरे बोला। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಹೇಳಿದ್ರು ऐसा कर्म बड़े करेंगे, ಯಾವ ಥರ ಕರ್ಮವನ್ನು ದೊಡ್ಡವ್ರು ಮಾಡ್ತಾರೆ, बड़ों को देख हैं छोटे करें। ದೊಡ್ಡವ್ರನ್ನ ನೋಡ್ಬಿಟ್ಟು ಚಿಕ್ಕವರು ಮಾಡ್ತಾರೆ। इस दुनिया में बड़े से बड़ा तो विश्व का बादशाह साबित होता है। ಈ ಪ್ರಪಂಚದಲ್ಲಿ ಅವರು ದೊಡ್ಡಕ್ಕಿಂತ ದೊಡ್ಡ ವಿಶ್ವದ ಬಾದಶಾಹ ಸಿದ್ಧ ಆಗ್ತಾರೆ। न हिटलर न नेपोलियन ಅಂದರೆ ಹಿಟ್ಲರ್ ಆಗಲಿ, ನೆಪೋಲಿಯನ್ ಆಗಲಿ, न मुसोलिनी न ಮುಸೋಲಿನಿ ಆಗಲಿ, अलेक्जेंडर, ಮತ್ತು ಅಲೆಕ್ಸಾಂಡರೇ ಆಗಲಿ, भारतीय शास्त्र में कौन गाया हुआ है? ಭಾರತೀಯ ಶಾಸ್ತ್ರಗಳಲ್ಲಿ ಯಾರು ಗಾಯನ ಇದೆ ಅಂದರೆ ಇವ್ರು ಯಾರೇ ಇದ್ದಾರೆ, ಮುಸೋಲಿನಿ, ಅಲೆಕ್ಸಾಂಡರ್, ಇವರೆಲ್ಲ ಹಿಟ್ಲರ್, ಇವ್ರು ಯಾರೂ ವಿಶ್ವದ ಮಾಲೀಕರಾಗಲಿಲ್ಲ। विश्व पिता के रूप में। ಅಂದರೆ ವಿಶ್ವಪಿತನ ರೂಪದಲ್ಲಿ ಯಾರು ಗಾಯನ ಇದೆ ಶಾಸ್ತ್ರಗಳಲ್ಲಿ? अरे कोई गाया ही नहीं ಯಾರ್ದು ಗಾಯನೇ ಇಲ್ವಾ? है? सत्य ಯಾರೋ ಹೇಳಿದ್ರು ದಕ್ಷ ಪ್ರಜಾಪತಿ ಅಂತ। वो तो महादेव गाया हुआ है, देवताओं में महान। ಯಾರೋ ಹೇಳಿದ್ರು ಮಹಾದೇವ ಅಂತ। ಅದಕ್ಕೆ ಪಾಪ ಹೇಳ್ತಾರೆ ಅವರಂತೂ ದೇವತೆಗಳಲ್ಲಿ ಮಹಾನ್ ದೇವತೆ ಅಂತ ಗಾಯನ ಇದೆ ಅವ್ರದಂತೂ। है?
वो नारायण गाया हुआ है। नार माने ज्ञान जल, आयन माने घर। ಯಾರು ಹೇಳಿದ್ರು ನಾರಾಯಣ ಅಂತ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅವ್ರದ್ದಂತೂ ನಾರಾಯಣ ಅಂತ ಗಾಯನ ಇದೆ. ನಾರ ಅಂದರೆ ಜ್ಞಾನ ಜಲ, ಆಯನ್ ಅಂದರೆ ಅದರಲ್ಲಿ ಇರುವಂಥವ್ರು ಆ ಮನೇಲಿ ಜ್ಞಾನ ಜಲದಲ್ಲಿ ಯಾರು ಇರ್ತಾರೆ ಅವ್ರು ನಾರಾಯಣ. सदा ज्ञान जल में रहने वाला, ಯಾವಾಗಲೂ ಜ್ಞಾನ ಜಲದಲ್ಲಿ ಇರುವಂಥವ್ರಾಗಿದ್ದಾರೆ ಅವರು. हाँ, हर हर महादेव शंभो काशी ವಿಶ್ವನಾಥ ಗಂಗೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅವ್ರಿಗೋಸ್ಕರ ಹೇಳಲಾಗುತ್ತೆ ಏನಂತ, ಹರ ಹರ ಶಂಭು ಕಾಶಿ ವಿಶ್ವನಾಥ ಗಂಗೆ ಅಂತ ಹೇಳಲಾಗುತ್ತೆ. सारे विश्व का नाथ एक ही गाया हुआ है. ಇಡೀ ವಿಶ್ವದ ನಾಥ್ ಏನಿದ್ದಾರೆ ಕಂಟ್ರೋಲರ್, ಅವ್ರು ಒಬ್ರು ಅಂತಾನೆ ಗಾಯನ ಇದೆ. लेकिन हिंसा के आधार पर नहीं. ಆದರೆ ಹಿಂಸೆಯ ಆಧಾರದ ಮೇಲೆ ಅಲ್ಲ. किस आधार पर? ಯಾವ ಆಧಾರದ ಮೇಲೆ? है अहिंसा के आधार. ಅಹಿಂಸೆಯ ಆಧಾರದ ಮೇಲೆ. और अहिंसा कैसी? ಮತ್ತೆ ಅಹಿಂಸೆನೂ ಸಹ ಯಾವ ಥರ ಅಹಿಂಸೆ ಆಗಿದೆ? कायरता वाली अहिंसा नहीं, बौद्धियों की. ಬೌದ್ಧಿಗಳ ಥರ ಹಿಡಿತನದ ಅಹಿಂಸೆ ಅಲ್ಲ. कि मुसलमानों ने आक्रमण किया, ಅಂದರೆ ಮುಸಲ್ಮಾನರು ಆಕ್ರಮಣವನ್ನು ಮಾಡ್ತಾರೆ, इस्लामियों ने आक्रमण किया ಇಸ್ಲಾಮಿಗಳು ಆಕ್ರಮಣವನ್ನು ಮಾಡ್ತಾರೆ, और हाथ खड़े कर दिए, अहिंसा परमो धर्म. ಮತ್ತೆ ಕೈನ ಮೇಲ್ ಮಾಡಿಬಿಡ್ತಾರೆ, ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿ. हम बाहुबल नहीं चलाएंगे, ನಾವು ಬಾಹುಬಲವನ್ನು ನಡೆಸೋದಿಲ್ಲ, हिंसा नहीं करेंगे. ಅಂದರೆ ನಾವು ಹಿಂಸೆಯನ್ನು ಮಾಡೋದಿಲ್ಲ. इसको अहिंसा कहेंगे. ಮತ್ತೆ ಇದಕ್ಕೆ ಅಹಿಂಸೆ ಅಂತ ಹೇಳಲಾಗುತ್ತಾ? अहिंसा कहेंगे या हिंसा कहेंगे? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ ಇದಕ್ಕೆ ಹಿಂಸೆ ಅಂತ ಹೇಳಲಾಗುತ್ತಾ ಅಹಿಂಸೆ ಅಂತ ಹೇಳಲಾಗುತ್ತಾ? हाँ? कोई जवाब नहीं दे रहा. ಯಾರು ಉತ್ತರನೇ ಕೊಡ್ತಾ ಇಲ್ಲ. माने सब यहाँ नेपाल में बौद्धि ज्यादा हो गई क्या? ಅಂದರೆ ಎಲ್ಲರೂ ಇಲ್ಲಿ ನೇಪಾಳದಲ್ಲಿ ಬೌದ್ಧಿಗಳೇ ಜಾಸ್ತಿ ಆಗ್ಬಿಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. हैं? अरे यहाँ बौद्धियों की यादगार ज्यादा है क्या? ಇಲ್ಲಿ ಬೌದ್ಧಿಗಳ ನೆನಪಾರ್ಥ ಜಾಸ್ತಿ ಇದೆನಾ ಕೇಳ್ತಾ ಇದ್ದಾರೆ ಬಾಬಾ. हैं? कैसे? अरे ये तो कह दिया हिंसा कहेंगे. ಯಾರೋ ಹೇಳಿದ್ರು ಹಿಂಸೆ ಅಂತ ಹೇಳಲಾಗುತ್ತೆ ಅಂತ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾವ ರೀತಿ, ಇದಂತೂ ಹೇಳ್ಬಿಟ್ರಿ ಹಿಂಸೆ ಆಗಿದೆ ಅಂತ, ಆದರೆ ಯಾವ ರೀತಿ? कैसे? हैं? विचार को सहन किया, हैं? अत्याचार को सहन किया, अत्याचार को सहन किया. ಯಾರೋ ಹೇಳಿದ್ರು ಅತ್ಯಾಚಾರವನ್ನು ಸಹನೆ ಮಾಡ್ತಾರೆ ಅಂತ. तो उसको देखने वाला को भी बेविचारी कहा जाएगा. ಮತ್ತೆ ಅದನ್ನ ನೋಡುವಂತವ್ರಿಗೂ ಅತ್ಯಾಚಾರಿ ಅಂತಾನೆ ಹೇಳಲಾಗುತ್ತೆ ಅಂತ ಹೇಳಿದ್ರು. विचारी नहीं, जो अत्याचार को देखता है अति. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾರು ಅತ್ಯಾಚಾರವನ್ನ ನೋಡ್ತಾರೆ, ಅತಿ ಅಂದ್ರೆ ಜಾಸ್ತಿ, मना ऐसा आचरण जो दूसरे को दुख देने वाला है, ಅಂದ್ರೆ ಆ ಥರ ಆಚರಣೆ ಯಾವುದರಿಂದ ಬೇರೆಯವ್ರಿಗೆ ದುಃಖ ಆಗುತ್ತೆ, दुख की अति कर दे. ಅವರು ದುಃಖದ ಅತಿ ಮಾಡಿಬಿಡ್ತಾರೆ. तो बाहुबल के आधार पर विदेशियों ने भारत में आक्रमण किए. ಮತ್ತೆ ಬಾಹುಬಲದ ಆಧಾರದ ಮೇಲೆ ವಿದೇಶಿಗಳು ಭಾರತದ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. भारतीय धर्म है बौद्धी धर्म, ಭಾರತೀಯ ಧರ್ಮ ಆಗಿದೆ ಬೌದ್ಧಿ ಧರ್ಮ. और बौद्धियों ने नारा लगा दिया ಮತ್ತೆ अहिंसा ಬೌದ್ಧಿಗಳಂತೂ ಕೂಗನ್ನ ಹಾಕ್ಬಿಟ್ರು ಏನಂತ, परमो धर्म. ಅಹಿಂಸಾ ಪರಮೋ ಧರ್ಮ ಅಂತ. युद्ध नहीं करेंगे, बाहुबल नहीं चलाएंगे. ಅಂದ್ರೆ ಅವ್ರು ಯುದ್ಧವನ್ನ ಮಾಡೋದಿಲ್ಲ, ಬಾಹುಬಲವನ್ನ ನಡೆಸೋದಿಲ್ಲ. तुम भले हिंसा करो लेकिन हम हिंसा ನೀವು ಭಲೆ ಹಿಂಸೆಯನ್ನ ಮಾಡಿ, ಆದ್ರೆ ನಾವು ಹಿಂಸೆ ಮಾಡೋದಿಲ್ಲ. नहीं करेंगे. तो ये सच्ची अहिंसा हुई क्या? ಮತ್ತೆ ಇದು ಸತ್ಯವಾಗಿರುವಂತ ಅಹಿಂಸೆ ಆಯ್ತಾ? है? क्यों ಕೇಳ್ತಾ ಇದ್ದಾರೆ ಬಾಬಾ ಯಾಕೆ, क्यों नहीं हुई? ಯಾಕೆ ಆಗ್ಲಿಲ್ಲ? जवाब दो. ಉತ್ತರವನ್ನ ಕೊಡಿ. हैं? हाथ खड़ा कर दिया तो अहिंसा हो गई ना. ಯಾರು ಹೇಳಿದ್ರು ಅವರಂತೂ ಕೈ ಎತ್ಬಿಟ್ರು ಅಂತ, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಕೈ ಎತ್ಬಿಟ್ರು ಅಂದ್ರೆ ಇದು ಸಹ ಅಹಿಂಸೆ ಆಗೋಯ್ತಲ್ವಾ ಮತ್ತೆ. हाँ, तुमने विदेशियों विधर्मियों दुश्मनों के प्रति तो हाथ उठाई दिए, हिंसा नहीं की. ಅಂದ್ರೆ ನೀವಂತೂ ವಿದೇಶಿ ವಿಧರ್ಮಿಗಳು ಯಾರೇ ಇದ್ರು ಅವ್ರ ಮುಂದೆ ಕೈಯನ್ನ ಎತ್ಬಿಟ್ರಿ, ಅಂದ್ರೆ ಹಿಂಸೆಯನ್ನ ಮಾಡ್ಲಿಲ್ಲ. चोर और डकैत बन करके आए, ಕಳ್ಳರು ಮತ್ತೆ ಡಕೈತರು ಆಗ್ಬಿಟ್ಟು ಬಂದ್ರು, उनके सामने हाथ उठाई दिए. ಅವ್ರ ಮುಂದೆ ಕೈಯನ್ನ ಎತ್ಬಿಟ್ರು. लेकिन तुम्हारे बाल बच्चों का क्या हाल हुआ? ಆದ್ರೆ ನಿಮ್ಮ ಹೆಂಡತಿ ಮಕ್ಕಳದ್ದು ಏನಾಯ್ತು ಸ್ಥಿತಿ? जो अपने बाल बच्चों अपनी रचना की रक्षा नहीं कर सकता, ಯಾರು ತಮ್ಮ ಮಕ್ಕಳ ಜೊತೆ ಅತ್ಯಾಚಾರ ಆಗೋದನ್ನ ನೋಡ್ತಾರೆ, ಅಂದ್ರೆ ಯಾರು ತಮ್ಮ ರಚನೆಯನ್ನ ರಕ್ಷಣೆ ಮಾಡಕ್ ಆಗೋದಿಲ್ಲ,
उनके ऊपर अहिंसा का प्रयोग नहीं कर सकता, ಅವ್ರ ಮೇಲೆ ಅಹಿಂಸೆಯ ಪ್ರಯೋಗವನ್ನು ಮಾಡಲಿಕ್ಕಾಗಲಿಲ್ಲ, वो दूसरों के ऊपर अहिंसा का प्रयोग कैसे करेगा? ಮತ್ತೆ ಅವ್ರು ಬೇರೆಯವ್ರ ಮೇಲೆ ಅಹಿಂಸೆಯ ಪ್ರಯೋಗವನ್ನು ಯಾವ ಥರ ಮಾಡ್ತಾರೆ? अपने बच्चों को दुख दर्द में झोंक दिया, ले जाओ। ತಮ್ಮ ಮಕ್ಕಳನ್ನ ದುಃಖದಲ್ಲಿ ನೋವಿನಲ್ಲಿ ಹಾಕ್ಬಿಡ್ತಾರೆ, ತಗೊಂಡೋಗ್ಬಿಡಿ, ಕರ್ಕೊಂಡೋಗ್ಬಿಡಿ ಅಂತ. जन्म जन्मांतर के लिए दास दासी बना दिया। ಜನ್ಮ ಜನ್ಮಾಂತರಕ್ಕೋಸ್ಕರ ದಾಸದಾಸಿಯನ್ನಾಗಿ ಮಾಡಿಬಿಟ್ರು. उन विधर्मियों के संस्कार उनमें भर गए। ಆ ವಿಧರ್ಮಿಗಳ ಸಂಸ್ಕಾರ ಅವರಲ್ಲಿ ತುಂಬ್ಕೊಂಡ್ಬಿಡ್ತು. काम विकार का राक्षसी गुण भर गया। ಕಾಮವಿಕಾರದ ರಾಕ್ಷಸಿ ಗುಣ ಅವರಲ್ಲಿ ತುಂಬ್ಕೊಂಡ್ಬಿಡ್ತು. नहीं तो बौद्धि भी पहले पक्के पक्के ಇಲ್ಲದ್ರೆ ಬೌದ್ಧಿಗಳು ಸಹ ಮೊದಲು ಪಕ್ಕ क्या थे? ಪಕ್ಕ ಏನಾಗಿದ್ರು? ಅವರು प्रवृत्ति मार्ग वाले थे, ಪ್ರವೃತ್ತಿ ಮಾರ್ಗದವರಾಗಿದ್ರು, निवृत्ति मार्ग वाले नहीं थे। ನಿವೃತ್ತಿ ಮಾರ್ಗದವರು ಆಗಿರ್ಲಿಲ್ಲ. बाद में जब रजोगुणी हुए ಆಮೇಲೆ ಯಾವಾಗ ಅವ್ರು ರಜೋಗುಣಿ ಆಗ್ತಾರೆ, तो जो बौद्ध विहार बनाए गए, ಅವಾಗ ಏನೇ ಬೌದ್ಧ ವಿಹಾರಗಳನ್ನ ಮಾಡಿದ್ರು, उन बौद्ध विहारों में स्त्री पुरुष इकट्ठे रहने लगे। ಮತ್ತೆ ಆ ಬೌದ್ಧ ವಿಹಾರಗಳಲ್ಲಿ ಸ್ತ್ರೀ ಪುರುಷರು ಒಟ್ಟಿಗೆ ಇರ್ಲಿಕ್ಕೆ ಆರಂಭ ಮಾಡಿದ್ರು, और व्यभिचार फैल गया। ಮತ್ತೆ ಅಲ್ಲಿ ವ್ಯಭಿಚಾರ ಹರಡ್ಕೊಂಡ್ಬಿಡ್ತು. तब से उनकी राजाई ही सफा चट्ट होने लगी। ಅವಾಗಿಂದ ಅವ್ರ ರಾಜಾಯಿನೇ ಎಲ್ಲ ನಷ್ಟ ಆಗ್ಲಿಕ್ಕೆ ಆರಂಭ ಆಯ್ತು. बौद्ध ही मात्र हैं ಕೇವಲ ಬೌದ್ಧಿಗಳೇ ಆಗಿದ್ದಾರೆ, जिन्होंने 500 वर्ष का इतिहास बनाया है। सिर्फ ಅವರು 500 ವರ್ಷಗಳ ಇತಿಹಾಸವನ್ನ ಮಾಡಿದ್ದಾರೆ. ಕೇವಲ 2500 वर्ष में से ಅಂದ್ರೆ 2500 ವರ್ಷಗಳಲ್ಲಿ ಕೇವಲ 500 ವರ್ಷದ ಇತಿಹಾಸವನ್ನ ಮಾಡಿದ್ದಾರೆ ಬೌದ್ಧಿಗಳು. राजाई का, ರಾಜ ಇದು जो राजाई भगवान बाप स्थापन करते हैं, ಯಾವ ರಾಜಯ್ಯನ ಸ್ವಯಂ ಭಗವಂತ ತಂದೆ ಬಂದ್ಬಿಟ್ಟು ಮಾಡ್ತಾರೆ. उसके बाद नास्तिक हो गए। ಅದರ ನಂತರ ಮತ್ತೆ ಅವ್ರು ನಾಸ್ತಿಕರಾಗಿ ಹೋಗ್ತಾರೆ. ये आस्तिकता नहीं है। ಅಂದ್ರೆ ಇದು ಆಸ್ತಿಕತೆ ಆಗಿಲ್ಲ. क्या? अहिंसा परमो धर्म। ಏನಂತ ಹೇಳೋದು? ಅಹಿಂಸಾ ಪರಮೋ ಧರ್ಮ ಅಂತ ಏನು ಹೇಳ್ತಾರೆ, ಇದು ಆಸ್ತಿಕತೆ ಅಲ್ಲ. अपने बीवी बाल बच्चों को दुश्मनों के हवाले कर दो। ತಮ್ಮ ಹೆಂಡತಿ ಮಕ್ಕಳು ಎಲ್ಲರನ್ನೂ ಅವರು ಆಕ್ರಾಂತ ಯಾರೇ ಇರ್ತಾರೆ ವಿದೇಶಿಗಳು ಅವರು ಅಧೀನರನ್ನಾಗಿ ಮಾಡಿಬಿಡ್ತಾರೆ. अहिंसा क्या हुई? ಅಹಿಂಸೆ ಅಂದ್ರೆ ಏನಾಗಿದೆ? पहले पहले अपने घर का सुधार ಮೊಟ್ಟ ಮೊದಲು ನಮ್ಮ ಮನೆಯ ಸುಧಾರಣೆ ಮಾಡಬೇಕಾ या पर का सुधार ಅಥವಾ ಬೇರೆಯವರ ಸುಧಾರಣೆ ಮಾಡಬೇಕಾ? है? अपने घर का सुधार। ಮೊದಲು ನಮ್ಮ ಮನೆಯ ಸುಧಾರಣೆ ಮಾಡಬೇಕು. अपने बीवी बाल बच्चे अगर दुखी होते रहे, ನಮ್ಮ ಹೆಂಡತಿ ಮಕ್ಕಳು ಎಲ್ಲ ದುಃಖಿ ಆಗ್ತಾ ಇದ್ರೆ, अपनी रचना ही अगर दुखी होती रहे, ನಮ್ಮ ರಚನೆನೇ ಒಂದ್ ವೇಳೆ ದುಃಖಿ ಆಗ್ತಾ ಇದ್ರೆ, और हम दूसरे बीवी बाल बच्चे ढूंढ लें दुनिया में, ಮತ್ತೆ ಪ್ರಪಂಚದಲ್ಲಿ ನಾವು ಬೇರೆ ಹೆಂಡತಿ ಮಕ್ಕಳನ್ನ ಹುಡುಕ್ತಾ ಇದ್ದೀವಿ ಸುಖ ಕೊಡ್ಲಿಕ್ಕೆ, अपना अलग घर बसा लें, ತಮ್ಮ ಮನೆಯನ್ನ ಬೇರೆ ಮಾಡ್ಕೊಂಡ್ಬಿಡ್ತಾರೆ. तो ये अहिंसा है या हिंसा है? ಮತ್ತೆ ಇದು ಅಹಿಂಸೆ ಆಗಿದೆನಾ ಹಿಂಸೆ ಆಗಿದೆನಾ? है? आज देखो ಹಿಂಸೆನೇ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮತ್ತೆ ಇವಾಗ ನೋಡಿ हिंदू परिवारों में ಹಿಂದೂ ಪರಿವಾರಗಳಲ್ಲೇ ನೋಡಿ या नेपाली परिवारों में ಅಥವಾ ನೇಪಾಲಿ ಪರಿವಾರದಲ್ಲೇ ನೋಡಿ, इन विदेशियों से प्रभावित होकर के ಈ ವಿದೇಶಿಗಳಿಂದ ಪ್ರಭಾವಿತರಾಗ್ಬಿಟ್ಟು अपने पुराने बीवी बाल बच्चे परिवार के छोड़ के भाग जाते हैं, ತಮ್ಮ ಹಳೆ ಹೆಂಡತಿ ಮಕ್ಕಳು ಪರಿವಾರದವ್ರು ಯಾರೇ ಇರ್ತಾರೆ ಎಲ್ಲರನ್ನೂ ಬಿಟ್ಟು ಓಡೋಗ್ಬಿಡ್ತಾರ, या उनको कायम रखते हैं जीवन भर, ಅಥವಾ ಇಡೀ ಜೀವನದಲ್ಲಿ ಅವರು ಕಾಯಮಾಗಿ ಇಟ್ಕೊಂತಾರ, है? भाग रहे हैं। ಓಡೋಗ್ತಾ ಇದ್ದಾರೆ. और गवर्नमेंट भी उनको सहयोग दे रही है। ಮತ್ತೆ ಗೌರ್ಮೆಂಟು ಸಹ ಅವ್ರಿಗೆ ಸಹಯೋಗವನ್ನ ಕೊಡ್ತಾ ಇದೆ. गवर्नमेंट भी कोई भी ऐसा नियम नहीं निकाल रही है। ಅಂದ್ರೆ ಗೌರ್ಮೆಂಟು ಸಹ ಯಾವುದೇ ಈ ತರ ನಿಯಮವನ್ನ ತೆಗಿತಾ ಇಲ್ಲ. गवर्नमेंट तो और जाओ बोल रहा है। उन बीवी बाल बच्चे जो दुखी हुए पड़े हैं, ಆ ಹೆಂಡತಿ ಮಕ್ಕಳು ಎಲ್ಲರೂ ಯಾರು ದುಃಖಿಯಾಗಿ ಬಿದ್ದಿದ್ದಾರೆ, अनाथ हो गए हैं, ಅನಾಥರಾಗ್ಬಿಟ್ಟಿದ್ದಾರೆ,
उनकी गवर्नमेंट भी रक्षा नहीं करती। ಗೌರ್ಮೆಂಟ್ ಸಹ ಅವ್ರ ರಕ್ಷಣೆಯನ್ನು ಮಾಡ್ತಾ ಇಲ್ಲ. यथा राजा तथा प्रजा सारे ही भ्रष्टाचारी। ಯಥಾ ರಾಜ ತಥಾ ಪ್ರಜಾ ಎಲ್ಲರೂ ಭ್ರಷ್ಟಾಚಾರಿಗಳಾಗ್ಬಿಟ್ಟಿದ್ದಾರೆ. तो बताया ಅದಕ್ಕೆ ಮತ್ತೆ ಹೇಳಿದ್ರು कि इब्राहिम बुद्ध क्राइस्ट गुरु नानक कोई भी धर्म पिताएं आए हो, ಇಬ್ರಾಹಿಂ ಬೌದ್ಧ ಕ್ರೈಸ್ಟ್ ಗುರುನಾನಕ್ ಯಾರೇ ಧರ್ಮ ಪಿತರ್ ಬಂದಿರಲಿ या उनके कोई भी फॉलोअर्स हो दुनिया में, ಅಥವಾ ಪ್ರಪಂಚದಲ್ಲಿ ಯಾರೇ ಅವ್ರ ಫಾಲೋವರ್ಸ್ಗಳೇ ಆಗಿರಲಿ, चाहे जितनी तादाद में हो, ಭಲೆ ಅವ್ರು ಎಷ್ಟೇ ಸಂಖ್ಯೆಯಲ್ಲಿ ಆಗಿರಲಿ, क्राइस्ट के 200-250 करोड़ ಕ್ರೈಸ್ಟಿನ ಫಾಲೋವರ್ಸ್ಗಳು ಎಷ್ಟಾಗಿದ್ದಾರೆ? 200-250 ಕೋಟಿ ಫಾಲೋವರ್ಸ್ಗಳಿದ್ದಾರೆ ಅವ್ರಿಗೆ. क्रिश्चियंस फॉलोअर हैं, क्राइस्ट को अपना धर्म पिता मानते हैं। ಕ್ರೈಸ್ತನ್ಗೆ ತಮ್ಮ ಧರ್ಮಪಿತ ಅಂತ ಒಪ್ಕೊಂತಾರೆ. ಅಷ್ಟೊಂದು ಜನ ಅವ್ರ ಫಾಲೋವರ್ಸ್ಗಳಾಗಿದ್ದಾರೆ. वो भी महान नहीं कहा जा सकता। ಆದರೂ ಸಹ ಅವ್ರಿಗೆ ಮಹಾನ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. कहेंगे ಹೇಳಲಾಗುತ್ತಾ? है नहीं कहेंगे। ಹೇಳಲಿಕ್ಕಾಗೋದಿಲ್ಲ. क्यों नहीं कहेंगे? ಯಾಕೆ ಹೇಳೋದಿಲ್ಲ? क्योंकि वो धर्म पिताएं स्वस्थिति में टिकने वाले नहीं रहे। ಯಾಕೆಂದ್ರೆ ಆ ಧರ್ಮಪಿತರು ಸ್ವಸ್ಥಿತಿಯಲ್ಲಿ ಸ್ಥಿತರಾಗುವಂತರಾಗ್ಲಿಲ್ಲ. उन्होंने अल्लाह अव्वल दीन, जो ऊंचे थे ऊंचा अल्लाह, ಅವರು ಅಲ್ಲಾಹ್ ಅವ್ವಲ್ ದೀನ್ ಯಾರಿದ್ದಾರೆ, ಯಾರು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಅಲ್ಲಾಹ್ ಇದ್ದಾರೆ, अव्वल नंबर दीन धर्म की स्थापना करता है, ಯಾರು ಮೊದಲನೇ ನಂಬರಿನ ಧರ್ಮದ ಸ್ಥಾಪನೆಯನ್ನ ಮಾಡ್ತಾರೆ, उसको पूरा पूरा नहीं पहचाना। ಅವ್ರನ್ನ ಪೂರ್ತಿ ಗುರುತಿಸ್ಕೊಂಡೇ ಇಲ್ಲ. विकारों के प्रभाव से प्रभावित बने रहे, देहभान में आते रहे अंत तक। ವಿಕಾರಿಗಳ ಪ್ರಭಾವದಿಂದ ಪ್ರಭಾವಿತರಾಗ್ತಾ ಇದ್ರು, ಕೊನೆವರೆಗೂ ದೇಹಾಭಿಮಾನದಲ್ಲೇ ಇರ್ತಾರೆ. और उन धर्म पिताएं जो बेहद के बाप के ಮತ್ತೆ ಆ ಧರ್ಮಪಿತರು ಯಾರು ಬೇಹದ್ದಿನ ತಂದೆಗೆ आत्मलोक से सोल वर्ल्ड से इस सृष्टि पर आते हैं, ಯಾರು ಆತ್ಮಲೋಕದಿಂದ ಸೋಲ್ ವರ್ಲ್ಡ್ನಿಂದ ಈ ಸೃಷ್ಟಿಯಲ್ಲಿ ಬರ್ತಾರೆ, उन धर्म पिताओं के जो आधार बनते हैं इस दुनिया में, ಮತ್ತೆ ಯಾರು ಆ ಧರ್ಮಪಿತರಿಗೂ ಸಹ ಆಧಾರ ಆಗ್ತಾರೆ ಈ ಪ್ರಪಂಚದಲ್ಲಿ ಬಂದ್ಬಿಟ್ಟು, जड़ें ಅಂದ್ರೆ ಬೇರುಗಳು बनते हैं कि नहीं? ಆಗ್ತಾರೋ ಇಲ್ವೋ? नहीं समझ में आया? ಅರ್ಥ ಆಗ್ಲಿಲ್ವಾ? सुप्रीम सोल बाप के घर से आने वाले जो धर्म पिताएं हैं, ಸುಪ್ರೀಂ ಸೋಲ್ ತಂದೆಯ ಮನೆಯಿಂದ ಬರುವಂತವ್ರು ಯಾರೇ ಧರ್ಮಪಿತರಿದ್ದಾರೆ, उनको गर्भ का जन्म मिलता है ಅವರಿಗೆ ಮತ್ತೆ ಗರ್ಭದ ಜನ್ಮ ಸಿಗುತ್ತಾ, या कोई शरीर में प्रवेश करते हैं? ಅಥವಾ ಯಾವುದೇ ಶರೀರದಲ್ಲಿ ಅವರು ಪ್ರವೇಶ ಮಾಡ್ತಾರ? शरीर में प्रवेश करते हैं, ಅವರು क्योंकि ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. आपके घर से जो आत्मा आएगी, ಯಾಕೆಂದ್ರೆ ತಂದೆಯ ಮನೆಯಿಂದ ಯಾವ ಆತ್ಮ ಬರ್ತಾರೆ, शुद्ध आएगी, पवित्र आएगी, ಮತ್ತೆ ಅವರು ಶುದ್ಧ ಆತ್ಮ ಬರ್ತಾರ ಅಥವಾ ಪವಿತ್ರ ಆತ್ಮ ಬರ್ತಾರ, या अपवित्र और अशुद्ध आत्मा आएगी? ಅಥವಾ ಅಪವಿತ್ರ ಆತ್ಮ ಅಶುದ್ಧ ಆತ್ಮ ಬರ್ತಾರ? शुद्ध आत्मा आती है। ಶುದ್ಧ ಆತ್ಮನೇ ಬರ್ತಾರೆ. वो शुद्ध आत्मा को गर्भ जेल की सजा नहीं खानी पड़ सकती। ಮತ್ತೆ ಆ ಶುದ್ಧ ಆತ್ಮನಿಗೆ ಗರ್ಭ ಜೈಲಿನ ಶಿಕ್ಷೆಯನ್ನು ಅನುಭವಿಸುವಂತ ಅವಶ್ಯಕತೆ ಇರೋದಿಲ್ಲ. क्राइस्ट को फांसी लगी, ಕ್ರೈಸ್ಟಿಗೆ ನೇಣು ಹಾಕ್ತಾರೆ. उस फांसी का दुख क्राइस्ट की आत्मा ने नहीं भोगा, जीसस ने भोगा। ಮತ್ತೆ ಆ ನೇಣು ಹಾಕುವ ದುಃಖದ ಅನುಭವ ಏನಿದೆ ಅದು ಕ್ರೈಸ್ಟಿನ ಆತ್ಮ ಅನುಭವಿಸೋದಿಲ್ಲ. ಯಾರು ಶರೀರಧಾರಿ ಆಗಿದ್ದಾರೆ ಜೀಸಸ್ ಅವರೇ ಅನುಭವ ಮಾಡ್ತಾರೆ. ऐसे ही सभी धर्म पिताओं के लिए बात लागू है। ಅದೇ ತರ ಎಲ್ಲ ಧರ್ಮಪಿತರಿಗೋಸ್ಕರನೂ ಹೋಲಿಕೆ ಆಗುತ್ತೆ ಮಾತು. उनके फॉलोअर्स के लिए भी ये बात लागू होती है। ಮತ್ತೆ ಅವ್ರ ಫಾಲೋವರ್ಸ್ಗಳು ಯಾರೇ ಇರ್ತಾರೆ ಅವ್ರಿಗೂ ಈ ಮಾತು ಹೋಲಿಕೆ ಆಗುತ್ತೆ. वो डिटेल की बातें बाद में, ಆ ಡಿಟೇಲಿನ ಮಾತುಗಳು ಆಮೇಲೆ. मूल बात यहाँ है, ಇಲ್ಲಿ ಮೂಲ ಮಾತು ಏನಾಗಿದೆ, जो भी धर्म पिताएं, देहधारी धर्म पिताएं, ಯಾರೇ ದೇಹಧಾರಿ ಧರ್ಮಪಿತರಿದ್ದಾರೆ और जो भी उनके फॉलोअर्स हुए इस दुनिया में, ಮತ್ತೆ ಈ ಪ್ರಪಂಚದಲ್ಲಿ ಯಾರೇ ಅವರ ಫಾಲೋವರ್ಸ್ಗಳಾಗಿದ್ದಾರೆ और जो भी उनके धर्म में कन्वर्ट होने वाले भारतवासी बने, ಮತ್ತೆ ಯಾರೇ ಅವ್ರ ಧರ್ಮದಲ್ಲಿ ಕನ್ವರ್ಟ್ ಆಗುವಂತ ಭಾರತವಾಸಿಗಳಾಗ್ತಾರೆ, वो सारे के सारे ಮತ್ತೆ ಅವರೆಲ್ಲರೂ ಎಷ್ಟೇ ಜನ ಇದ್ದಾರೆ ಅವರೆಲ್ಲರೂ आत्मिक स्थिति में फेल हो जाते हैं। ಎಲ್ಲರೂ ಆತ್ಮಿಕ ಸ್ಥಿತಿಯಲ್ಲಿ ಫೇಲ್ ಆಗ್ಬಿಡ್ತಾರೆ. स्वधर्मे निधनम से यह ಸ್ವಧರ್ಮೇ ನಿಧನಂ ಶ್ರೇಯ. इस गीता के महावाक्य को फॉलो ही नहीं कर पाते। ಅವರು ಈ ಗೀತೆಯ ಮಹಾವಾಕ್ಯವನ್ನ ಫಾಲೋನೇ ಮಾಡ್ಲಿಕ್ಕೆ ಆಗಲ್ಲ.
या भगवान का जो महावाक्य है, ಅಥವಾ ಭಗವಂತನ ಮಹಾವಾಕ್ಯ ಏನಿದೆ, आत्मिक स्थिति में टिकना, ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು, यही दुनिया का सबसे बड़ा धर्म है। ಇದೇ ಪ್ರಪಂಚದ ಎಲ್ಲದಕ್ಕಿಂತ ದೊಡ್ಡ ಧರ್ಮ ಆಗಿದೆ. देहभान में टिकना, ದೇಹಾಭಿಮಾನದಲ್ಲಿ ಸ್ಥಿತರಾಗೋದು ये अधर्म है, ಇದು ಅಧರ್ಮ ಆಗಿದೆ. ये धर्म नहीं है, ಇದು ಧರ್ಮ ಆಗಿಲ್ಲ. इससे नीचे गिरेंगे। ಇದರಿಂದ ಕೆಳಗಡೆ ಬೀಳ್ತೀವಿ. तो बताओ, ಅದಕ್ಕೆ ಮತ್ತೆ ಇವಾಗ ಹೇಳಿ, इस दुनिया में जो भी आत्माएं पार्टधारी हैं, पार्ट आकर बजाती हैं, ಅಂದ್ರೆ ಈ ಪ್ರಪಂಚದಲ್ಲಿ ಯಾರೇ ಪಾಠಧಾರಿಗಳಿದ್ದಾರೆ ಬಂದ್ಬಿಟ್ಟು ಪಾತ್ರವನ್ನ ಮಾಡ್ತಾರೆ, उनमें महान आत्मा किसे कहें? ಅವರಲ್ಲಿ ಮಹಾನ್ ಆತ್ಮ ಅಂತ ಯಾರಿಗೆ ಹೇಳಲಾಗುತ್ತೆ? है अव्वल नंबर महात्मा, महान आत्मा कौन? ಕೇಳ್ತಾ ಇದ್ದಾರೆ ಬಾಬಾ, ಮೊದಲನೇ ನಂಬರ್ನಲ್ಲಿ ಮಹಾನ್ ಆತ್ಮ ಯಾರಾಗಿದ್ದಾರೆ? अरे हर बात में ಯಾರೋ प्रजापिता, ಹೇಳಿದ್ರು ಪ್ರಜಾಪಿತ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಎಲ್ಲ ಮಾತಿನಲ್ಲೂ ಪ್ರಜಾಪಿತನ. प्रजापिता से ऊंचा कोई बाप नहीं है, ಪ್ರಜಾಪಿತನ್ಗಿಂತನೂ ಜಾಸ್ತಿ ಶ್ರೇಷ್ಠ ಯಾರು ತಂದೆ ಆಗಿಲ್ವಾ? कोई आत्मा नहीं है, ಯಾವುದೇ ಆತ್ಮ ಆಗಿಲ್ವಾ? है शिव बाप। ಯಾರೋ ಹೇಳಿದ್ರು ಶಿವ ತಂದೆ ಅಂತ. प्रजापिता तो फिर भी जब तक शिव बाप उसे पढ़ा लिखा करके ಪ್ರಜಾಪಿತ ಅಂತೂ ಆದರೂ ಎಲ್ಲಿವರೆಗೂ ಶಿವ ತಂದೆ ಅವ್ರಿಗೆ ಓದಿಸಿ ತಿಳಿಸ್ಬಿಟ್ಟು ಎಲ್ಲ ऊंची पढ़ाई में पारंगत न कर दे, ಉನ್ನತವಾಗಿರುವಂಥ ವಿದ್ಯಾಭ್ಯಾಸದಲ್ಲಿ ಎಲ್ಲಿವರೆಗೂ ಅವ್ರನ್ನ ಎಕ್ಸ್ಪರ್ಟ್ ಮಾಡೋದಿಲ್ಲ, और ट्रेनिंग दे करके ಮತ್ತೆ ಆ ಟ್ರೈನಿಂಗ್ ಅನ್ನ ಕೊಟ್ಬಿಟ್ಟು ट्रेंड न कर दे, ಟ್ರೈನ್ಡ್ ಎಲ್ಲಿವರೆಗೂ ಮಾಡೋದಿಲ್ಲ, तब तक वो 500 करोड़ का पिता ಅಲ್ಲಿವರೆಗೂ ಅವರು 500 ಕೋಟಿ ಆತ್ಮಗಳ ತಂದೆ नहीं कहा जाएगा, ತಂದೆ ಅಂತ ಹೇಳಲಿಕ್ಕಾಗಲ್ಲ. ಅವ್ರಿಗೆ विश्व पिता का टाइटल नहीं मिल सकता। ಅವರಿಗೆ ವಿಶ್ವಪಿತ ಅಂತ ಟೈಟಲ್ ಸಿಗಕ್ಕೆ ಸಾಧ್ಯನೇ ಇಲ್ಲ. तो ऐसे विश्व पिता को भी ಮತ್ತೆ ಆ ಥರ ವಿಶ್ವಪಿತ ಯಾರಿದ್ದಾರೆ ಅವ್ರಿಗೂ ಸಹ विश्व महाराजन या विश्व पिता बनाने वाला कौन? ವಿಶ್ವಪಿತ ಅಥವಾ ವಿಶ್ವ ಮಹಾರಾಜನಾಗಿ ಮಾಡುವಂಥವ್ರು ಯಾರಾಗಿದ್ದಾರೆ? वो बनाने वाला ऊंची आत्मा ಮತ್ತೆ ಆ ಥರ ಮಾಡುವಂಥವ್ರು ಶ್ರೇಷ್ಠ ಆತ್ಮ ಆಗಿದಾರ? या बनने वाली ऊंची आत्मा? ಆತ್ಮ ಆಗುವಂಥವ್ರು ಶ್ರೇಷ್ಠ ಆತ್ಮ ಆಗಿದಾರ? बनाने वाला ऊंची आत्मा। ಮಾಡುವಂಥವ್ರು ಯಾರಿದ್ದಾರೆ ಅವರು ಶ್ರೇಷ್ಠ ಆತ್ಮ ಆಗಿದ್ದಾರೆ. तो किसको महापुरुष कहेंगे? ಮತ್ತೆ ಯಾರಿಗೆ ಮಹಾಪುರುಷ ಅಂತ ಹೇಳಲಾಗುತ್ತೆ? जिसके वाक्यों को हम महावाक्य माने, ಯಾರ ವಾಕ್ಯಗಳಿಗೆ ನಾವು ಮಹಾವಾಕ್ಯ ಅಂತ ಒಪ್ಕೋಬೇಕಾಗತ್ತೆ? है एक ही आत्मा है, शिव बाप। ಒಬ್ಬರೇ ಆತ್ಮ ಆಗಿದ್ದಾರೆ, ಶಿವ ತಂದೆ. लेकिन सवाल पैदा होता है, ಆದ್ರೆ ಪ್ರಶ್ನೆ ಉತ್ಪನ್ನ ಆಗುತ್ತೆ, शिव बाप तो बोलता ही नहीं, ಶಿವ ತಂದೆ ಅಂತೂ ಹೇಳೋದೇ ಇಲ್ಲ. उसको वाचा मुख ಅವರಿಗಂತೂ ವಾಣಿ ಮುಖ है ही नहीं, ಇಲ್ವೇ ಇಲ್ಲ. तो उसका गायन कैसे है? ಮತ್ತೆ ಅವ್ರ ಗಾಯನ ಯಾವ ತರ ಇದೆ? जिसके वाक्य महावाक्य माने जाए, ಯಾರ ವಾಕ್ಯಗಳಿಗೆ ಮಹಾವಾಕ್ಯಗಳು ಅಂತ ಹೇಳಲಾಗುತ್ತೆ, ಒಪ್ಪಿಗೆಯನ್ನ ಕೊಡ್ತಾರೆ. वो आत्मा तो मुख ही नहीं है। ಆ ಆತ್ಮನಿಗಂತೂ ಮುಖನೇ ಇಲ್ಲ. तो प्रैक्टिकल में ಮತ್ತೆ ಪ್ರಾಕ್ಟಿಕಲ್ ನಲ್ಲಿ जिसको मुख ही नहीं है, ಮತ್ತೆ ಪ್ರಾಕ್ಟಿಕಲ್ ನಲ್ಲಿ ಯಾರಿಗೆ ಮುಖನೇ ಇಲ್ಲ, वो महावाक्य उच्चारण करने वाली हुई। ಮತ್ತೆ ಅವರು ಮಹಾವಾಕ್ಯವನ್ನ ಉಚ್ಚಾರಣೆ ಮಾಡುವಂತವ್ರು ಅಂತ ಹೇಳಲಾಗುತ್ತೆ ಅವ್ರಿಗೆ. अरे हुई, ಕೇಳ್ತಾ ಇದ್ದಾರೆ ಬಾಬಾ, ಆಗಿದಾರ? जिसमें प्रवेश करता है ಯಾರಲ್ಲಿ ಪ್ರವೇಶ ಮಾಡ್ತಾರೆ वो भी जब तक संपूर्ण आत्मिक स्थिति धारण न कर ले 100%, ಅಂದ್ರೆ ಯಾರಲ್ಲಿ ಅವರು ಪ್ರವೇಶ ಮಾಡ್ತಾರೆ ಅವರು ಸಹ ಎಲ್ಲಿವರೆಗೂ ಸಂಪೂರ್ಣ ಆತ್ಮಿಕ ಸ್ಥಿತಿಯನ್ನ ಧಾರಣೆ ಮಾಡ್ಕೊಳ್ಳೋದಿಲ್ಲ 100% ನಲ್ಲಿ. 24 घंटे निराकारी स्टेज, 24 ಗಂಟೆನೂ ನಿರಾಕಾರಿ ಸ್ಟೇಜ್ ಆಗಿರುತ್ತೆ. तब तक उस आत्मा को भी महापुरुष की लिस्ट में रखेंगे, ಅಲ್ಲಿವರೆಗೂ ಆತ್ಮನಿಗೂ ಸಹ ಮಹಾಪುರುಷನ ಲಿಸ್ಟ್ ನಲ್ಲಿ ಇಡ್ಲಾಗುತ್ತಾ? है नहीं रखेंगे। ಇಡ್ಲಿಕ್ಕೆ ಆಗೋದಿಲ್ಲ. अभी महापुरुष की स्टेज में है, ಇವಾಗ ಅವ್ರ ಮಹಾನ್ ಪುರುಷನ ಲಿಸ್ಟ್ ನಲ್ಲಿ ಇದ್ದಾರಾ? है नहीं है। ಇಲ್ಲ.
अंधश्रद्धा अंधविश्वास धारण करके नहीं चलना है। ಅಂಧಶ್ರದ್ಧಾ ಅಂಧವಿಶ್ವಾಸವನ್ನ ಧಾರಣೆ ಮಾಡಿಕೊಂಡು ನಡಿಬಾರ್ದಾಗಿದೆ. महावाक्य किसके कहेंगे? ಮಹಾವಾಕ್ಯ ಅಂತ ಯಾರದು ಹೇಳಲಾಗುತ್ತೆ? शिव बाप के महावाक्य कहेंगे। ಶಿವ ತಂದೆ ಮಹಾವಾಕ್ಯ ಅಂತ ಹೇಳಲಾಗುತ್ತೆ. बाप कहते हैं, ತಂದೆ ಹೇಳ್ತಾರೆ, तुम बच्चे मुझे जितना याद करते हो ತಂದೆ ಹೇಳ್ತಾರೆ, ನೀವು ಮಕ್ಕಳು ನನ್ನನ್ನು ಎಷ್ಟು ಜಾಸ್ತಿ ನೆನ್ಪು ಮಾಡ್ತೀರಾ उतना मैं तुम्हारे साथ। ಅಷ್ಟು ನಾನು ನಿಮ್ಮ ಜೊತೆಯಲ್ಲಿದ್ದೀನಿ. याद में हो तो दृष्टि में भी साथ हूँ। ನೆನ್ಪಿನಲ್ಲಿದ್ದೀರಾ ಅಂದರೆ ದೃಷ್ಟಿಯಲ್ಲೂ ಜೊತೆಯಲ್ಲಿದ್ದೀನಿ. याद में हो तो मुख से निकले हुए वाक्यों में भी साथ हूँ। ನೆನ್ಪಿನಲ್ಲಿದ್ದೀರಾ ಅಂದರೆ ಮುಖದಿಂದ ಬರುವಂಥ ವಾಕ್ಯಗಳಲ್ಲೂ ಜೊತೆಯಲ್ಲಿದ್ದೀನಿ. याद में हो तो कोई भी इंद्रियों के साथ हूँ। ಈ ನೆನ್ಪಿನಲ್ಲಿದ್ದೀರಾ ಅಂದರೆ ಯಾವುದೇ ಇಂದ್ರಿಯಗಳೇ ಆಗಿರಲಿ ಅದ್ರ ಜೊತೆಯಲ್ಲಿದ್ದೀನಿ ನಾನು. लेकिन अब व्यभिचारी याद होनी चाहिए, ಆದರೆ ಅವ್ಯಭಿಚಾರಿ ನೆನಪಿರ್ಬೇಕಾಗಿದೆ. ऐसे नहीं ಮತ್ತೆ ಆ ಥರ ಅಲ್ಲ, एक सेकंड मन इधर, ಆ ಥರ ಅಲ್ಲ. ಒಂದು ಸೆಕೆಂಡ್ ಮನಸ್ಸಿಲ್ಲಿ, एक सेकंड में मन उधर, ಮತ್ತೆ ಇನ್ನು ಒಂದು ಸೆಕೆಂಡಲ್ಲಿ ಮನಸ್ಸಲ್ಲಿ. तो व्यभिचारी याद हुई या अव्यभिचारी हुई? ಮತ್ತೆ ಅದು ವ್ಯಭಿಚಾರಿ ನೆನಪಾಯ್ತಾ ಅಥವಾ ಅವ್ಯಭಿಚಾರಿ ನೆನಪಾಯ್ತಾ? एक सेकंड में ऊपर जाए ಒಂದು ಸೆಕೆಂಡ್ನಲ್ಲಿ ಮೇಲೆ ಹೋಗ್ತಾರೆ, और एक सेकंड में गड्ढे में चली जाए। ಮತ್ತೆ ಒಂದು ಸೆಕೆಂಡ್ನಲ್ಲಿ ಗುಂಡಿಯಲ್ಲಿ ಹೋಗ್ಬಿಡ್ತಾರೆ. ऐसा भी कोई कर्म होता है कि नहीं होता ಆ है? ಥರನೂ ಏನಾದರೂ ಕರ್ಮ ಆಗುತ್ತೋ ಇಲ್ವೋ? है, होता है। ಇರುತ್ತೆ. ऐसी भी कोई कर्म इंद्रिय है ಆ ಥರನೂ जो ಸಹ ಯಾವುದೇ ಕರ್ಮೇಂದ್ರಿಯ ಇದೆ, बड़ी प्रबल है, ಅದು ತುಂಬಾ ಜಾಸ್ತಿ ಪ್ರಬಲ ಆಗಿದೆ. जिस कर्मेंद्रियों को कंट्रोलर सिर्फ एक ही मंदिरों में दिखाया जाता ಆ है। ಕರ್ಮೇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದನ್ನ ಕೇವಲ ಒಂದೇ ದೇವಸ್ಥಾನದಲ್ಲಿ ತೋರಿಸಲಾಗುತ್ತೆ. कौन सा मंदिर ಅದು ಯಾವ ದೇವಸ್ಥಾನ ಆಗಿದೆ? है? शिव का मंदिर। ಶಿವನ ದೇವಸ್ಥಾನ. शिव के मंदिर में ಆ ಶಿವನ ದೇವಸ್ಥಾನದಲ್ಲಿ लिंग दिखाते हैं, वो लिंग भी भगवान नहीं है, ಲಿಂಗವನ್ನ ತೋರಿಸ್ತಾರೆ. ಆ ಲಿಂಗನೂ ಸಹ ಭಗವಂತ ಆಗಿಲ್ಲ, वो भी साकार की यादगार है, ಅದು ಸಹ ಸಾಕಾರನ ನೆನಪಾರ್ಥ ಆಗಿದೆ, बड़े रूप की यादगार। ದೊಡ್ಡ ರೂಪದ ನೆನಪಾರ್ಥ ಆಗಿದೆ. उसमें जो बिंदु, ಅದರಲ್ಲೇನು ಬಿಂದು ಇರುತ್ತೆ? सोमनाथ मंदिर ओल्ड इज गोल्ड मंदिर, ಸೋಮನಾಥನ ದೇವಸ್ಥಾನ ಏನಿದೆ ಓಲ್ಡ್ ಈಸ್ ಗೋಲ್ಡ್ ಆಗಿರುವಂತ ದೇವಸ್ಥಾನ, जो यादगार हीरे के रूप में सोमनाथ मंदिर में दिखाई गई थी, ಮತ್ತೆ ಅಲ್ಲಿ ಸೋಮನಾಥನ ದೇವಸ್ಥಾನದಲ್ಲಿ ವಜ್ರದ ರೂಪದಲ್ಲಿ ಆ ನೆನಪಾರ್ಥವನ್ನ ತೋರಿಸಲಾಗಿತ್ತು. वो उस बड़े साकार रूप लिंग में बिंदु के रूप में उस परमेश्वर की यादगार है। ಮತ್ತೆ ಆ ದೊಡ್ಡ ಸಾಕಾರ ರೂಪ ಲಿಂಗ ಏನಿದೆ ಅದರಲ್ಲಿ ಬಿಂದುವಿನ ರೂಪದಲ್ಲಿ ವಜ್ರದ ರೂಪದಲ್ಲಿ ಆ ನಿರಾಕಾರನ ನೆನಪಾರ್ಥ ಇದೆ, परमपिता की यादगार। ಪರಂಪಿತನ ನೆನಪಾರ್ಥ ಆಗಿದೆ ಜ್ಯೋತಿರ್ಬಿಂದು. वो परमपिता ಮತ್ತೆ ಆ ಪರಂಪಿತ की यादगार शिव के मंदिरों में आज भी दिखाई जाती ಮತ್ತೆ ಆ है। ಪರಂಪಿತನ ನೆನಪಾರ್ಥ ಶಿವನ ದೇವಸ್ಥಾನದಲ್ಲಿ ಇವಾಗೂ ಸಹ ತೋರಿಸಲಾಗುತ್ತೆ. उसको क्या कहते हैं? ಅದಕ್ಕೆ ಮತ್ತೆ ಏನಂತ ಹೇಳ್ತಾರೆ? वो कर्म जो कर रहा है, ಅವರು ಏನ್ ಕರ್ಮವನ್ನ ಮಾಡ್ತಾ ಇದ್ದಾರೆ, दुनिया में जैसे मनुष्य कर्म कर रहे हैं, ಪ್ರಪಂಚದಲ್ಲಿ ಯಾವ ತರ ಮನುಷ್ಯರು ಕರ್ಮವನ್ನ ಮಾಡ್ತಾ ಇದ್ದಾರೆ, देखने में तो यही आ रहा है कि वही कर्म वो भी कर रहा है। ನೋಡ್ಲಿಕ್ಕಂತೂ ಇದೇ ತರ ಕಾಣಿಸ್ತಾ ಇದೆ. ಅದೇ ಕರ್ಮವನ್ನು ಅವರು ಮಾಡ್ತಾ ಇದ್ದಾರೆ, ಅದೇ ಕರ್ಮವನ್ನು ಮನುಷ್ಯರು ಮಾಡ್ತಾ ಇದ್ದಾರೆ. मंदिरों में क्या दिखाया है? ಮತ್ತೆ ಅದರ ದೇವಸ್ಥಾನಗಳಲ್ಲಿ ಏನಂತ ತೋರಿಸಿದ್ದಾರೆ? शिव के मंदिर में वही बात दिखाई है ना। ಶಿವನ ದೇವಸ್ಥಾನದಲ್ಲಿ ಅದೇ ಮಾತನ್ನ ತೋರಿಸಿದ್ದಾರೆ ಅಲ್ವಾ? क्या? ಏನಂತ ತೋರಿಸಿದ್ದಾರೆ? जलाधारी और लिंग, ಜಲಾಧಾರಿ ಮತ್ತೆ ಲಿಂಗ ಅಂತ ತೋರಿಸಿದ್ದಾರೆ. मेरे लिंग की ही पूजा होती है ನಂದು ಲಿಂಗದ್ದೇ ಪೂಜೆ ನಡೆಯುತ್ತೆ, और देवताओं की सभी इंद्रियों की पूजा होती है लिंगों को छोड़ करके। ಬೇರೆ ದೇವತೆಗಳದ್ದು ಎಲ್ಲ ಇಂದ್ರಿಯಗಳ ಪೂಜೆ ನಡೆಯುತ್ತೆ ಲಿಂಗವನ್ನ ಬಿಟ್ಟು. क्योंकि और देवताओं ने ಯಾಕೆಂದ್ರೆ ಬೇರೆ ದೇವತೆಗಳು ಯಾರೇ ಇದ್ದಾರೆ एक को छोड़ करके, ಅಂದ್ರೆ ಕೇವಲ ಒಬ್ರನ್ನ ಬಿಟ್ಬಿಟ್ಟು, महादेव को छोड़ करके, ಮಹಾದೇವನ್ನ ಬಿಟ್ಬಿಟ್ಟು और कोई देवता ने ಮತ್ತೆ ಬೇರೆ ಯಾವುದೇ ದೇವತೆಗಳಾಗಿರ್ಲಿ वो परम पुरुषार्थ प्राप्त नहीं कर पाया। ಆ ಪರಂ ಪುರುಷಾರ್ಥವನ್ನ ಪಡಿಲಿಕ್ಕಾಗ್ಲಿಲ್ಲ ಯಾರು. इसलिए जिस देवता ने पुरुषार्थ करके, ಅದಕ್ಕೋಸ್ಕರ ಯಾವ ದೇವತೆ ಪುರುಷಾರ್ಥವನ್ನ ಮಾಡಿಬಿಟ್ಟು पुरुषार्थ करके ಪುರುಷಾರ್ಥವನ್ನ ಮಾಡಿ
वो स्टेज प्राप्त की, ಆ ಸ್ಟೇಜನ್ನು ಪಡಿತಾರೆ, उसका नाम मेरे नाम के साथ जोड़ा जाता है। ಅವ್ರ ಹೆಸರನ್ನ ನನ್ನ ಹೆಸರಿನ ಜೊತೆ ಸೇರಿಸಲಾಗುತ್ತೆ. नाम कब पड़ता है? ಹೆಸರು ಯಾವಾಗ ಬೀಳುತ್ತೆ? जैसा काम ಯಾವ ಥರ ಕರ್ಮವನ್ನು ಮಾಡ್ತಾರೆ वैसा नाम। ಅದೇ ಥರ ಹೆಸರು ಬೀಳುತ್ತೆ. लेकिन मंदिर में जो कर्म दिखाया है ಆದರೆ ದೇವಸ್ಥಾನದಲ್ಲಿ ಏನು ಕರ್ಮವನ್ನು ತೋರಿಸಿದ್ದಾರೆ, भगवान का, ಭಗವಂತನ ಕರ್ಮವನ್ನು ಏನು ತೋರಿಸಿದ್ದಾರೆ, शिव के मंदिर में खास ವಿಶೇಷವಾಗಿ ಶಿವನ ದೇವಸ್ಥಾನದಲ್ಲಿ ತೋರಿಸಿದ್ದಾರೆ. वो कर्म, वो लिंग ಆ ಕರ್ಮ ಏನಿದೆ ಅದು धारी आत्मा का नहीं है। ಅದು ಲಿಂಗ ಧಾರಣೆ ಮಾಡ್ಕೊಳಂತ ಆತ್ಮಂದಲ್ಲ. क्या नाम है? ಹೆಸರು ಏನಾಗಿದೆ? शिवलिंग नाम है। ಶಿವಲಿಂಗ ಅಂತ ಹೆಸರಾಗಿದೆ. शंकर लिंग किसी ने सुना? सुना ಶಂಕರ್ಲಿಂಗ ಅಂತ ಯಾರಾದರೂ ಹೆಸರನ್ನ ಕೇಳಿದ್ದೀರಾ? नहीं सुना। ಕೇಳೇ ಇಲ್ಲ. माना ये विष पीने का पार्ट कौन बजाता है? ಅಂದ್ರೆ ಈ ವಿಷವನ್ನ ಕುಡಿಯುವಂತ ಪಾತ್ರವನ್ನ ಯಾರು ಮಾಡ್ತಾರೆ? है शिव की आत्मा बजा सकती है। ಶಿವನ ಆತ್ಮನೇ ಮಾಡ್ತಾರೆ. बाकी मनुष्य आत्माएं तो ಮಿಕ್ಕಿದ ಮನುಷ್ಯ ಆತ್ಮಗಳು ಯಾರೇ ಇದ್ದಾರೆ ಅವರಂತೂ गुमूत की संतान पैदा करेंगी। ಅವರು ವಿಕಾರಿ ಸಂತಾನರನ್ನ ಜನ್ಮ ಕೊಡ್ತಾರೆ. पक्का ब्राह्मण बनाएंगी। ಅವರು ಪಕ್ಕಾ ಬ್ರಾಹ್ಮಣರನ್ನಾಗಿ ಮಾಡ್ತಾರ? है पक्का ब्राह्मण ब्राह्मणी नहीं बना ಅವರು सकते। ಪಕ್ಕಾ ಬ್ರಾಹ್ಮಣಿಯರನ್ನಾಗಿ ಮಾಡ್ಲಿಕ್ಕಾಗಲ್ಲ. तो बोला ಅದಕ್ಕೆ ಮತ್ತೆ ಹೇಳಿದ್ರು, ये महावाक्य ओम शांति ಮತ್ತೆ ಈ ಮಹಾವಾಕ್ಯ ಏನಿದೆ ಓಂ ಶಾಂತಿ ಅಂತ, कितने सभी के प्यारे हैं। ಇದು ಎಲ್ಲರಿಗೂ ಎಷ್ಟು ಪ್ರಿಯ ಆಗಿದೆ. 500-700 करोड़ मनुष्य आत्माओं के प्यारे महावाक्य हैं। 500-700 ಕೋಟಿ ಮನುಷ್ಯಾತ್ಮಗಳು ಯಾರೇ ಇದ್ದಾರೆ ಎಲ್ಲರಿಗೂ ಪ್ರಿಯ ಆಗಿರುವಂತ ಮಹಾವಾಕ್ಯ ಆಗಿದೆ ಇದು. आज नहीं तो कल साबित हो जाएगा। ಇವತ್ತಲ್ಲ ಅಂದ್ರೆ ನಾಳೆ ಅದು ಸಿದ್ಧ ಆಗ್ಬಿಡುತ್ತೆ. कि नहीं साबित होगा? ಅಥವಾ ಸಿದ್ಧ ಆಗೋದಿಲ್ವಾ? हो जाएगा। अब बताओ, ಆಗೋಗ್ಬಿಡುತ್ತೆ. अब क्या पूछ रहे? ಇವಾಗ ಹೇಳಿ ಏನ್ ಕೇಳ್ತಾ ಇದ್ರಿ ನೀವು? वो बोल रहे हैं जैसे बड़ा जो कर्म करता है उसको देख कर दुनिया वाले करते ये बोला ना। लेकिन अभी हमारे नजर में जो बड़ा है, हाँ, तो हम ये समझ रहे हैं कि वो तो जो भी कर्म करे, है ना, हम तो उस कर्म जो बड़ा है उसके लिए कह रहे हैं ना। हाँ उसके लिए बोल रहे हैं हम ये बोल रहे हैं वो जो भी कर्म करे, हाँ हम समझते हैं कि वो कर्म सुखदायी है। ಯಾರೋ ಹೇಳ್ತಾ ಇದ್ದಾರೆ, ಇವಾಗ ಹೇಳಿದ್ರಲ್ವಾ ಪರಮಾತ್ಮ ಏನು ಕರ್ಮವನ್ನು ಮಾಡ್ತಾರೋ ಅದು ಅವ್ರ ಕರ್ಮದ್ದೇ ಪ್ರಜಾಪಿತನಾತ್ಮ ಏನು ಕರ್ಮವನ್ನು ಮಾಡ್ತಾರೋ ಅವ್ರದ್ದೇ ಇಡೀ ಪ್ರಪಂಚದವರು ಅವರ ಅನುಸರಣೆಯನ್ನು ಮಾಡ್ತಾರೆ ಅಂತ ಹೇಳಿದ್ರಲ್ವಾ. ಸೊ ಆದರೆ ನಾವಂತೂ ಆ ಥರ ಅನುಸರಣೆಯನ್ನು ಮಾಡೋದಿಲ್ಲ. ನಾವಂತೂ ಏನು ತಿಳ್ಕೊತೀವಿ, ಅವರೇನೇ ಕರ್ಮವನ್ನು ಮಾಡ್ತಾರೋ ಅದು ಒಳ್ಳೇದಕ್ಕೋಸ್ಕರನೇ ಮಾಡ್ತಾರೆ ಅಂತ ನಾವು ತಿಳ್ಕೊತೀವಿ, ಅದರಲ್ಲೆಲ್ಲ ಕಲ್ಯಾಣನೇ ಇದೆ ಅಂತ. हम समझते हैं वो कर्म सुखदायी है। ನಾವು ತಿಳ್ಕೊತೀವಿ ಆ ಕರ್ಮ ಸುಖದಾಯಿ ಆಗಿದೆ ಅಂತ. लेकिन वो कैसे मतलब फिर दुखदायी का मतलब बात हो सकता है ये? ಅವ್ರು ಕೇಳ್ತಿದ್ದಾರೆ ಮತ್ತೆ ಆ ಕರ್ಮ ಯಾವ ಥರ ದುಃಖದಾಯಿಯಾಗಿ ಮಾತಾಗ್ಬೋದಾಗಿದೆ ಅಂತ ಕೇಳ್ತಾ ಇದ್ದಾರೆ. अरे निरंतर याद में करे ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ನಿರಂತರವಾಗಿ ನೆನಪಿನಲ್ಲಿ ಇದ್ಬಿಟ್ಟು ಮಾಡಿದ್ರೆ तो सुखदाई या दुखदाई? ಅವಾಗ ಅದು ಸುಖದಾಯಿ ಆಗಿರುತ್ತಾ ದುಃಖದಾಯಿ ಆಗಿರುತ್ತಾ? हैं? भूमुत की संतान पैदा करेगा। ಅವರು ವಿಕಾರದಿಂದ ಮಕ್ಕಳಿಗೆ ಜನ್ಮ ಕೊಡ್ತಾರಾ? अरे भूमुत की संतान पैदा होती है तो बिच्छू टंडन आजकल पैदा हो रहे हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ವಿಕಾರದಿಂದ ಮಕ್ಕಳ ಜನ್ಮ ಆದರೆ ಇವಾಗ ಯಾವ ಥರ ಚೇಳು ಮಂಡ್ರಗಪ್ಪೆ ಥರ ಮಕ್ಕಳು ಜನ್ಮ ತಗೊತಾ ಇದ್ದಾರೆ. दुखदाई संतान हुई ಮತ್ತೆ ಅವರು ದುಃಖ ಕೊಡುವಂಥ ಸಂತಾನರಾಗಿದ್ದಾರಾ सुखदाई हुई? ಅಥವಾ ಅವರು ಸುಖದಾಯಿ ಆಗಿದ್ದಾರಾ? सुखदाई संतान है तो पक्का ब्राह्मण सो देवता बनना चाहिए। ಒಂದು ವೇಳೆ ಅವರು ಸುಖ ಕೊಡುವಂಥ ಸಂತಾನರಾಗಿದ್ದರೆ ಅವರು ಬ್ರಾಹ್ಮಣ ಸೋ ದೇವತೆಗಳಾಗಬೇಕಾಗಿದೆ. पक्का ब्राह्मण वो कहा जाए ಪಕ್ಕಾ ಬ್ರಾಹ್ಮಣರು ಅಂತ ಅವರಿಗೆ ಹೇಳಲಾಗುತ್ತೆ जो ब्रह्मचर्य को अपने जीवन में पालन करे, ಯಾರು ಬ್ರಹ್ಮಚರ್ಯವನ್ನ ತಮ್ಮ ಜೀವನದಲ್ಲಿ ಧಾರಣೆ ಮಾಡ್ಕೊಂತಾರೆ, पुरुषार्थ करे ब्रह्मचर्य का। ಬ್ರಹ್ಮಚರ್ಯದ ಪುರುಷಾರ್ಥವನ್ನ ಮಾಡ್ತಾರೆ.
ब्रह्मचर्य के ऊपर श्रद्धा हो, ಬ್ರಹ್ಮಚರ್ಯದ ಮೇಲೆ ಶ್ರದ್ಧಾ ಭಾವನೆ ಇರಬೇಕು. पवित्र जीवन के ऊपर श्रद्धा बैठे, ಪವಿತ್ರ ಜೀವನದ ಮೇಲೆ ಶ್ರದ್ಧಾ ಭಾವನೆ ಇರಬೇಕು. हाँ है हो गया हाँ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಆಯ್ತು. तो वो है कि हाँ बोलो, उसे संतुष्ट नहीं होने देंगे. हो ಯಾರೋ गया? ಹೇಳ್ತಾ ಇದ್ದಾರೆ ಬಾಬಾ 2 ಗಂಟೆ ಆಯ್ತು ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅವ್ರಿಗೆ ಸಂತುಷ್ಟರಾಗ್ಲಿಕ್ಕೆ ಬಿಡೋದಿಲ್ಲ. ಆಗೋಯ್ತು ಆಗೋಯ್ತು ಅಂತಿದ್ದೀರಾ. चलो घर भाग चलो, तुम जा, ನಡೀರಿ ಹೋಗೋಣ ಮನೆಗೆ ಓಡೋಗೋಣ ಅಂತ. आओ ना घर. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ನೀವು ಹೋಗಿ ಮನೆಗೆ. आज अभी बाबा ने बोला हाँ कि मतलब बड़ा जो पापा करता है उसको देख करके वो छोटे भी करते हैं. ಅಂದ್ರೆ ದೊಡ್ಡವ್ರು ಏನು ಕರ್ಮವನ್ನ ಮಾಡ್ತಾರೋ ಅವ್ರನ್ನೇ ನೋಡ್ಬಿಟ್ಟು ಚಿಕ್ಕವರು ಅದೇ ಕರ್ಮವನ್ನ ಮಾಡ್ತಾರೆ ಅಂತ ಇವಾಗ ಬಾಬಾ ಹೇಳಿದ್ರು. तभी तो बताया मम वर्तमान वर्तन्ते मनुष्य पार्थ सर्वस. ಅದಕ್ಕೋಸ್ಕರ ಬಾಬಾ ಹೇಳ್ತಿದ್ದಾರೆ. ಅದಕ್ಕೆ ಹೇಳಿದ್ರು ಅಲ್ವಾ, ಮಮ್ಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶ ಅಂತ. 500-700 करोड़ मनुष्य आत्मा ಅಂದ್ರೆ मेरे रास्ते का अनुगमन करती हैं. ಅಂದ್ರೆ 500-700 ಕೋಟಿ ಆತ್ಮಗಳು ಯಾರೇ ಇದ್ದಾರೆ ಎಲ್ಲರೂ ನನ್ನ ದಾರಿಯನ್ನೇ ಅನುಸರಣೆ ಮಾಡ್ತಾರೆ ಅಂತ ಹೇಳಿದ್ರಲ್ವಾ. मैं जैसे कर्म किए हैं संगम युग में, ಅಂದ್ರೆ ಸಂಗಮ ಯುಗದಲ್ಲಿ ನಾನು ಯಾವ ತರ ಕರ್ಮವನ್ನ ಮಾಡಿದ್ದೀನಿ वैसे ही कर्म करती है. ಅದೇ ತರ ಕರ್ಮವನ್ನ ಅವ್ರು ಮಾಡ್ತಾರೆ. नहीं कर रही है? ಮಾಡ್ತಾ ಇಲ್ವಾ? लेकिन उसका तो रिजल्ट तो फिर निकलता है ना. तो दुखी दुनिया नहीं बनती है. ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ಅದರಿಂದ ದುಃಖದ ಪ್ರಪಂಚ ಆಗೋದಿಲ್ವಾ? हाँ, बनती है. तभी तो बोला है ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಹೇಳಿದ್ದಾರೆ. स्वर्ग की दुनिया मेरी है तो नरक की दुनिया मेरी नहीं है क्या? ಅದಕ್ಕೋಸ್ಕರ ಹೇಳಿದ್ದಾರೆ ಏನಂತ, ಸ್ವರ್ಗದ ಪ್ರಪಂಚ ನಂದಾಗಿದೆ ಅಂದ್ರೆ ನರಕದ ಪ್ರಪಂಚ ಏನ್ ನಂದಾಗಿಲ್ವಾ? ये महावाक्य किसका है? ಮತ್ತೆ ಈ ಮಹಾವಾಕ್ಯ ಯಾರ್ದಾಗಿದೆ? आप बताओ ये महावाक्य किस आत्मा ने बोला? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇವಾಗ ಹೇಳಿ ಈ ಮಾತನ್ನ, ಈ ಮಹಾವಾಕ್ಯವನ್ನ ಯಾವ ಆತ್ಮ ಹೇಳಿರೋದು? फिर ಮತ್ತೆ अरे कुछ और बोलना है. ಕೇಳ್ತಾ ಇದ್ದಾರೆ ಬಾಬಾ. ಅರೆ ಇನ್ನೂ ಏನಾದ್ರೂ ಹೇಳ್ಬೇಕಾಗಿದೆನಾ? हम यही समझ रहे हैं कि जो सर्व संबंध निकालने वाला जो बात तुम जो कुछ समझ रहे हो वो तुम्हारी समझ हो सकता है दूसरे धर्मों में से आ रही हो. ಅದಕ್ಕೆ ಯಾರೋ ಹೇಳಿದ್ರು ನಾವೇನೋ ಈ ತರ ತಿಳ್ಕೊಂತಾ ಇದ್ವಿ ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ನೀವೇನ್ ತಿಳ್ಕೊಂತಾ ಇದ್ದೀರಾ ಅದು ಈ ತರನೂ ಆಗ್ಬಹುದು. ಆ ತಿಳುವಳಿಕೆ ಏನಿದೆ ನಿಮ್ದು ಬೇರೆ ಬೇರೆ ಧರ್ಮದಿಂದ ಬರ್ತಾ ಇರ್ಬೋದಾಗಿದೆ. क्योंकि उनका संघ का रंग ज्यादा किया हुआ होगा ಯಾಕೆಂದ್ರೆ ಅವ್ರ ಸಂಘದ ರಂಗನ ಜಾಸ್ತಿ ಮಾಡ್ಕೊಂಡಿದ್ರೆ तो वैसी ही समझ बन जाती है. ಮತ್ತೆ ಆ ತರನೇ ತಿಳುವಳಿಕೆ ಆಗೋಗ್ಬಿಡುತ್ತೆ. जैसा संघ करेंगे ಯಾವ ತರ ಸಂಘವನ್ನ ಮಾಡ್ತೀರಾ वैसी वैसी स्थिति बनेगी. ಅದೇ ತರ ಸ್ಥಿತಿ ಆಗುತ್ತೆ. ये रियलाइजेशन कोर्स चल रहा है एडवांस पार्टी में. ಇದು ಅಡ್ವಾನ್ಸ್ ಪಾರ್ಟಿಯಲ್ಲಿ ರಿಯಲೈಸೇಷನ್ ಕೋರ್ಸ್ ನಡೀತಾ ಇದೆ. रियलाइज करो अपने को. ಇಲ್ಲಿ ನಮ್ಮನ್ನ ನಾವು ರಿಯಲೈಸ್ ಮಾಡ್ಕೋಬೇಕು. ये विरोधी संस्कार मेरे अंदर कहाँ से आ रहे ಈ हैं? ವಿರೋಧಿ ಸಂಸ್ಕಾರ ನನ್ನಲ್ಲಿ ಎಲ್ಲಿಂದ ಬರ್ತಾ ಇದೆ? जो भगवान बाप के साकार पार्ट के विरोधी बैठते हैं. ಯಾರು ಭಗವಂತ ತಂದೆ ಸಾಕಾರ ಪಾತ್ರಕ್ಕೆ ವಿರೋಧಿಗಳ ಕೂತ್ಕೊಂಡಿದ್ದಾರೆ. तो जवाब नहीं दोगे तो हम बंद कर देंगे. ओम शांति. ನೀವು ಉತ್ತರ ಕೊಡೋದಿಲ್ಲ ಅಂದ್ರೆ ಮತ್ತೆ ನಾವು ನಿಲ್ಲಿಸ್ಬಿಡ್ತೀವಿ. ಓಂ ಶಾಂತಿ. ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 2255 ಕಾಕರ್ಬಿಟ್ಟ ನೇಪಾಲ್ ಸೆಕೆಂಡ್ ಪಾರ್ಟ್. ಅವ್ಯಕ್ತವಾಣಿ ತಾರೀಕಾಗಿತ್ತು 16/10/2016. ನುಡಿಸಿರುವಂಥ ತಾರೀಖು 19/10/2016. ಓಂ ಶಾಂತಿ.